ಡಾಕ್ಟರ್, ಇದು ವೆರಿಕೋಸ್ ವೇನ್ಸ್ ಅನ್ನೋದನ್ನ ಜನ ಹೇಗೆ ಕಂಡು ಹಿಡಿತಾರೆ? ಸಾಮಾನ್ಯವಾಗಿ ಈ ಕಾಯಿಲೆ ನಮಗ್ ಬಂದಿದೆ ಅಂತ ಜನಕ್ಕೆ ಗೊತ್ತಾಗೋದು ಹೇಗೆ? ಇದರ ಲಕ್ಷಣಗಳೇನು ಅಂತ ಜನಕ್ಕೆ ತಿಳಿಸಿ. ಈ ಒಂದು ವೆರಿಕೋಸ್ ವೇನ್ಸ್ ನಾವು ಡಿಫೈನ್ ಮಾಡಬೇಕು ಅಂದಲ್ಲಿ ದ ವೇನ್ಸ್ ವಿಚ್ ಗೆಟ್ಸ್ ಡೈಲೇಟೆಡ್ ಅಂಡ್ ಓವರ್ ಫಿಲ್ಡ್ ವಿತ್ ಎ ಬ್ಲಡ್ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರ ಅನ್ನೋದು ಆಗದೆ ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗ್ತಾ ಇದೆ, ಆ ಒಂದು ಕಲೆಕ್ಟ್ ಆಗಿರೋ ಬ್ಲಡ್ ನ ಮೂಲಕ ಈ ಒಂದು ಗಂಟುಗಳ ಫಾರ್ಮೇಶನ್ ಅದು ಆಗ್ತಾ ಇದೆ. ಸೊ ಆ ಒಂದು ಸ್ಥಿತಿನೇ ನಾವು ಉಬ್ಬಿರುವ ರಕ್ತನಾಳ ಅಥವಾ ವೆರಿಕೋಸ್ ವೇನ್ಸ್ ಕರಿತಾ ಇದೀವಿ. ಸೊ ಈ ರೀತಿ ಈ ಒಂದು ಕಾಯಿಲೆ ಅನ್ನೋದು ಶುರು ಆಗ್ತಾ ಇರೋದು. ಸೊ ಈಗ ರಕ್ತನಾಳದ ಸಮಸ್ಯೆ ಇದೆ ಅಂದಾಗ ಆ ಒಂದು ರಕ್ತದ ಫಂಕ್ಷನ್ ಯಾವ ರೀತಿ ಇದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಎಷ್ಟೋ ಜನರಿಗೆ ಗೊತ್ತೂ ಇಲ್ಲ, ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ರಕ್ತ ಸಂಚಾರ ಅನ್ನೋದು ತುಂಬಾನೇ ಮುಖ್ಯ ಇದೆ. ಈ ಒಂದು ಬ್ಲಡ್ ನ ಫಂಕ್ಷನ್ ಇಲ್ಲಿ ನೋಡೋದಾಗಿದ್ರೆ ಬ್ಲಡ್ ಅಲ್ಲೂ ಕೂಡ ಈಗ ಶುದ್ಧವಾದ ರಕ್ತ ಅಂತ ನೋಡ್ಬೋದು, ಅಶುದ್ಧವಾದ ರಕ್ತ ಅಂತಾನು ನೋಡ್ಬೋದು. ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಇದೊಂದು ಕಾಯಿಲೆ ಅನ್ನೋದೇ ಗೊತ್ತಾಗಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಆ ಜಾಗದಲ್ಲಿ ನಮಗೆ ನೋವು ಕಾಣಿಸ್ಕೊಳ್ಳೋವರೆಗೂ ಡಾಕ್ಟರ್ ಹತ್ರ ಬಂದು ನಾವು ಅದನ್ನ ಕೇಳೋದು ಇಲ್ಲ. ಈ ವೆರಿಕೋಸ್ ವೇನ್ಸ್ ನ ಆದಷ್ಟು ಬೇಗನೆ ಇದೊಂದು ಕಂಡು ಹಿಡಿಯೋದು ಹೇಗೆ ಅಂತ ಪ್ರತಿಯೊಬ್ಬ ಪೇಷಂಟ್ಗೆ, ಇದೊಂದು ಕಾಯಿಲೆ ಅಂತ ಅರ್ಥ ಆಗೋದು ಹೇಗೆ ಅವ್ರಿಗೆ ಅಂತ? ಅಂದ್ರೆ ಈ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಂಡ ತಕ್ಷಣನೇ ಪೇನ್ ಶುರು ಆಗುತ್ತಾ ಅಥವಾ ಯಾವ ಹಂತದಲ್ಲಿ ಪೇನ್ ಬರುತ್ತೆ ಅಂತ? ಜನರಲಿ ಈಗ ಪೇಷಂಟ್ಸ್ ಗಳಲ್ಲಿ ನೋಡೋದಾಗಿದ್ರೆ ಹಂತ ಹಂತವಾಗಿ ಒಂದು ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇದೆ. ಸೊ ಮೊದಲನೇ ಹಂತದಲ್ಲಿದ್ದಾಗ ಜನರಲಿ ಈ ಒಂದು ಕಾಯಿಲೆ ಇಫೆಕ್ಟ್ ಮಾಡುವಂತ ದೇಹದ ಭಾಗಗಳು ನೋಡೋದಾಗಿದ್ರೆ ಸೊ ಕಾಲಿನ ಭಾಗದಲ್ಲೇ ಇದು ಇಫೆಕ್ಟ್ ಆಗಿರೋದು. ಮೀನ್ ಕಂಡ ಭಾಗ ಅಂತ ಹೇಳ್ತೀವಿ. ಎರಡನೇದು ತೊಡೆ ಭಾಗದಲ್ಲಿ ಈ ಒಂದು ಸಮಸ್ಯೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇದೆ. ಸೊ ಈ ಒಂದು ಭಾಗದಲ್ಲಿ ರಕ್ತನಾಳಗಳೇನಿದೆ, ಆ ಒಂದು ರಕ್ತನಾಳದಲ್ಲಿ ಸರಿಯಾದ ಮಟ್ಟಿಗೆ ರಕ್ತ ಸಂಚಾರ ಆಗದೆ ಇದ್ದಾಗ ಈ ಒಂದು ಸಮಸ್ಯೆ ಅನ್ನೋದು ಉಲ್ಬಣ ಆಗ್ತಾ ಇದೆ. ಸೊ ರಕ್ತ ಸಂಚಾರದಲ್ಲಿ ಯಾವಾಗ ವ್ಯತ್ಯಾಸ ಆಗೋದಕ್ಕೆ ಶುರು ಆಗ್ಬಿಡುತ್ತೆ, ಅದೇ ಒಂದು ರಕ್ತನಾಳದಲ್ಲಿ ಊತ ಅಥವಾ ಅದ್ರದೊಂದು ಎಲಾಸ್ಟಿಸಿಟಿ ಅನ್ನೋದು ಯಾವಾಗ ಹೇಗೆ ಅಂತ ಸೊ ಮೇಲ್ಪಟ್ಟಲ್ಲಿ ಜನರಲ್ ಎಕ್ಸಾಮಿನೇಷನ್ ಮೂಲಕ ನೆಕೆಡ್ ಆಯಿಂದನೇ ನೋಡೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ರಕ್ತನಾಳಗಳಲ್ಲಿ ಊತ ಅನ್ನೋದು ಕಾಣಿಸ್ಕೊಂಡಿರೋದು ಅದು ಕೂಡ ಈ ಒಂದು ಇನಿಷಿಯಲ್ ಪೀರಿಯಡ್ ಅಲ್ಲಿ ಒಂದು ಸ್ಪೈಡರ್ ವೆಬ್ ನ ತರ ಈ ಒಂದು ರಕ್ತನಾಳಗಳು ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಸೊ ಜೇಡರ ಬಲೆ ಯಾವ ರೀತಿ ಇರುತ್ತೆ ಆ ರೀತಿಯ ಒಂದು ರಕ್ತನಾಳದ ಶೇಪ್ ಅನ್ನೋದು ಕೂಡ ನಾವು ನೋಡೋದಕ್ಕೆ ಶುರು ಮಾಡ್ತಾ ಬರ್ತೀವಿ. ಅದು ಕೂಡ ನೆರಳೆ ಬಣ್ಣದಲ್ಲಿ ಅಥವಾ ಬ್ಲಾಕ್ ಕಲರ್ ಆಗಿ ಒಂದು ರಕ್ತನಾಳಗಳು ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಸೊ ಅದ್ರ ಮೂಲಕ ಈ ಒಂದು ಮುನ್ಸೂಚನೆ ಅನ್ನೋದು ತೋರಿಸ್ತಾ ಇರುತ್ತೆ. ಈ ರೀತಿ ಈ ಒಂದು ರಕ್ತನಾಳದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಫಂಕ್ಷನಲಿ ಅಂದಾಗ ಅದರದೇ ಆದ ಒಂದಿಷ್ಟು ಕಾರಣಗಳು ತುಂಬಾ ಮುಖ್ಯ ಆಗುತ್ತೆ. ಎಷ್ಟೋ ಜನರು ಕಾರಣ ಬಗ್ಗೆ ಗೊತ್ತಾಗ್ತಾ ಇರೋದಿಲ್ಲ, ಆದ್ರೆ ಕಾಯಿಲೆ ಬಗ್ಗೆ ತುಂಬಾನೇ ಆಲೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಆ ಕಾರಣಕ್ಕೆ ಪ್ರತಿದಿನ ಎಕ್ಸ್ಪೋಸ್ ಕೂಡ ಆಗ್ತಾ ಇರ್ತಾರೆ. ಸೊ ಆ ರೀತಿ ಒಂದಿಷ್ಟು ಕಾರಣಗಳು ಇಲ್ಲಿ ನೋಡೋದಾಗಿದ್ರೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಮೂಲಕ ಈ ಕಾಯಿಲೆಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಎರಡನೇದಾಗಿ ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಮೂಲಕ ಕೂಡ ಈ ಒಂದು ಕಾಯಿಲೆಗೆ ಈಡಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಈಗ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೋಡೋದಾಗಿದ್ರೆ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು, ಅಜ್ಜಿ ತಾತ ಆಗಿರ್ಬೋದು ಆಲ್ರೆಡಿ ಈ ಒಂದು ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ರು. ಸೊ ಅವ್ರ ಮೂಲಕ ಮಕ್ಕಳಲ್ಲಿ ಕೂಡ ಈ ಒಂದು ಕಾಯಿಲೆ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದರಲ್ಲೂ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಆಲ್ಮೋಸ್ಟ್ 35 to 40% ಜನ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಫ್ಯಾಮಿಲಿ ಹಿಸ್ಟ್ರಿ ಆಗ್ತಾ ಇದೆ. ಅದು ಬಿಟ್ರೆ ಸೆಕೆಂಡ್ ಕಾಸ್ ಅನ್ನೋದು ನಾನು ಹೇಳ್ತಾ ಇದ್ದೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ. ಈಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಾರಣ ನೋಡ್ತಾ ಇರೋದು ನಮ್ಮ ಈ ಒಂದು ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ಹೇಳ್ಬೋದು. ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಕೂಡ ಈ ಕಾಯಿಲೆಗೆ ತುತ್ತಾಗೋದಕ್ಕೆ ಕಾರಣ ಆಗ್ತಾ ಇದೆ. ಒಂದು ಪ್ರೊಲಾಂಗ್ಡ್ ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು ಅಥವಾ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು. ಅಂದ್ರೆ ಒಂದೇ ಜಾಗದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಥವಾ ಒಂದೇ ಜಾಗದಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅಂದ್ರೆ ಪ್ರತಿನಿತ್ಯ ಆ ಒಂದು ಕಾಲಲ್ಲಿ ಒತ್ತಡ ಅನ್ನೋದು ಬೀಳ್ತಾನೆ ಇದೆ. ಯಾವಾಗ ಆ ಒತ್ತಡ ಬೀಳ್ತಾ ಇದೆ ಅಂದಾಗ ಆ ಒಂದು ಒತ್ತಡ ಒಂದಿನ ತಡ್ಕೋಬಹುದು, ಒಂದ್ ತಿಂಗಳು ತಡ್ಕೋಬಹುದು ಅಥವಾ ಒಂದು ವರ್ಷ ತಡ್ಕೋಬಹುದು. ಪ್ರತಿದಿನ ಅದೇ ಒಂದು ಪ್ರೆಷರ್ ಬೀಳ್ತಾ ಇದೆ ಒಂದು ಕಾಲಲ್ಲಿ ಅಂದಾಗ ಆ ಒಂದು ಕಾಲಲ್ಲಿರೋ ರಕ್ತನಾಳದ ಶಕ್ತಿ ಕೂಡ ದಿನೇ ದಿನೇ ಕಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರುತ್ತೆ. ಯಾಕಂದ್ರೆ ಇಲ್ಲಿ ನಾವು ಅಗೇನ್ಸ್ಟ್ ದ ಗ್ರಾವಿಟಿ ಆ ಒಂದು ಬ್ಲಡ್ ಫ್ಲೋ ಅನ್ನೋದು ಆಗ್ಬೇಕು. ಪಾದದಿಂದ ಮತ್ತೆ ಹಾರ್ಟಿಗೆ ಬರ್ಬೇಕು ಅಂದ್ರೆ ಗ್ರಾವಿಟಿಗೆ ಅಗೇನ್ಸ್ಟ್ ಆಗಿ ಆ ಒಂದು ಬ್ಲಡ್ ಮೇಲ್ಗಡೆ ಬರ್ಬೇಕು ಅಂದಲ್ಲಿ ರಕ್ತನಾಳಗಳು ಅಷ್ಟೇ ಸ್ಟ್ರೆಂಥನ್ ಆಗಿರ್ಬೇಕಾಗತ್ತೆ. ಅದ್ರ ಜೊತೆಗೆ ರಕ್ತನಾಳದ ಅಡ್ಜಸ್ಟೆಂಟ್ ಪಾರ್ಟ್ ಅಲ್ಲಿ ಏನ್ ಮೀನ್ ಖಂಡ ಇದೆ ಅದು ಕೂಡ ಅಷ್ಟೇ ಸ್ಟ್ರೆಂಥನ್ ಆಗಿರ್ಬೇಕಾಗತ್ತೆ. ಸೊ ಈ ಒಂದು ಮೀನ್ ಖಂಡನ ನಾವು ಜನರಲಿ ಸೆಕೆಂಡ್ ಹಾರ್ಟ್ ಇನ್ ದ ಬಾಡಿ ಅಂತ ಕೂಡ ಹೇಳ್ತಾ ಇರ್ತೀವಿ. ಈಗ ಹಾರ್ಟ್ ನ ಮೂಲಕ ಈಸಿಯಾಗಿ ಕೆಳಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆದ್ರೆ ಕೆಳಭಾಗದಿಂದ ಅಂದ್ರೆ ಕಾಲಿಂದ ಮೇಲ್ಗಡೆ ಹೋಗ್ಬೇಕು ಅಂದ್ರೆ ಆ ಒಂದು ಮೀನ್ ಖಂಡಗಳಲ್ಲಿ ಶಕ್ತಿ ಇದ್ದಾಗ ಮಾತ್ರ, ಪ್ಯಾಸಿವ್ ಪ್ರೆಷರ್ ಅನ್ನೋದು ಇದ್ದಾಗ ಮಾತ್ರ ಮೇಲ್ಪಟ್ಟಲ್ಲಿ ಆ ರಕ್ತ ಸಂಚಾರ ಆಗೋದಕ್ಕೆ ಸಾಧ್ಯ ಆಗಿರುತ್ತೆ.
ಯಾವಾಗ ಆ ಒಂದು ಮೀನ್ಖಂಡ ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇದೆ, ಅದರ ಜೊತೆಗೆ ರಕ್ತನಾಳದ ಶಕ್ತಿ ಕೂಡ ನಾರ್ಮಲ್ ಆಗಿದೆ ಅಂದಾಗ ಬ್ಲಡ್ ಫ್ಲೋ ಕೂಡ ನಾರ್ಮಲ್ ಆಗ್ತಾ ಇರುತ್ತೆ. ಆದರೆ ಈ ಥರ ಒಂದು ಕೆಲಸದಲ್ಲಿ ಏನಾಗ್ತಾ ಬರುತ್ತೆ, ದಿನೇ ದಿನೇ ಆ ಪ್ರೆಷರ್ ಬೀಳ್ತಾ ಬಂದಾಗ ಆ ಒಂದು ಮೀನ್ಖಂಡ ಶಕ್ತಿ ಕೂಡ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅಥವಾ ಆ ಒಂದು ರಕ್ತನಾಳದ ಫಂಕ್ಷನ್ ಅಲ್ಲಿ ಕೂಡ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಮೂಲಕ ಎಷ್ಟೋ ಜನ ಅರ್ಲಿಯರ್ ಏಜ್ ಅಲ್ಲೇ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲೂ ಎಕ್ಸಾಂಪಲ್ ನಾವು ನೋಡ್ತಾ ಇರ್ತೀವಿ ಕ್ಲಿನಿಕ್ನಲ್ಲಿ. ಸೊ ಎಷ್ಟೋ ಜನ ಟ್ರಾಫಿಕ್ ಪೊಲೀಸ್ ಬರ್ತಾ ಇದ್ದಾರೆ, ಈ ಒಂದು ಕಾಯಿಲೆಗೆ ಈಡಾಗಿರೋದು ನೋಡ್ತಾ ಇದ್ದೀವಿ. ಯಾಕಂದ್ರೆ ತುಂಬಾ ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡಬೇಕು ಪಾಪ ಅವರು. ಅದು ಬಿಟ್ರೆ ಈಗ ಸ್ಕೂಲಲ್ಲಿ ಪಾಠ ಮಾಡೋ ಲೆಕ್ಚರರ್ಸ್ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು. ಸೊ ಇವರಲ್ಲಿ ತುಂಬಾನೇ ಕಾಮನ್ ಆಗಿ ಒಂದು ಕಾಯಿಲೆಗೆ ಈಡಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅದು ಬಿಟ್ರೆ ಸೆಕೆಂಡ್ ಮೋಸ್ಟ್ ಕಾಮನ್ ಆಗಿ ಕಾಸ್ ಆಗ್ತಾ ಇರೋದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ಅಂದ್ರೆ ಓವರ್ ವೇಟ್ ಅಥವಾ ಒಬ್ಯಾಸಿಟಿ ಅಂತ ಹೇಳ್ಬೋದು, ಅಥವಾ ಸ್ಥೂಲಕಾಯ ಅಂತ ಕೂಡ ಹೇಳ್ತಾ ಇರ್ತೀವಿ. ಸೊ ನಮ್ಮ ದೇಹದ ತೂಕ ಯಾವ ರೀತಿ ಬೆಳೀತಾ ಹೋಗ್ತಾ ಇದೆ, ಆ ತೂಕ ಒತ್ತಡ ಏನಿದೆ ಕಾಲ್ಗಳ ಮೇಲೆನೆ ಬೀಳ್ತಾ ಇರೋದು. ಸೊ ಪ್ರತಿನಿತ್ಯ ಆ ಒಂದು ಒತ್ತಡ ಕಾಲ್ಗಳ ಮೇಲೆ ಬೀಳ್ತಾ ಇದೆ ಅಂದಾಗ ಸೊ ಆಟೋಮೆಟಿಕ್ ಆಗಿ ರಕ್ತನಾಳದ ಶಕ್ತಿ ಕೂಡ ದಿನೇ ದಿನೇ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನು ಹೆಣ್ಮಕ್ಳಲ್ಲೂ ಕೂಡ ಈ ಒಂದು ಸಮಸ್ಯೆ ತುಂಬಾನೇ ಕಾಮನ್ ಆಗಿ ಬರ್ತಾ ಇದೆ ಮೇಡಮ್. ಅದರಲ್ಲಿ ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ನೋಡ್ತಾ ಇದ್ದೀವಿ. ಒಂದು 5ನೇ ತಿಂಗಳು 6ನೇ ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಸ್ಲೋ ಆಗಿ ಒಂದು ಕಾಯಿಲೆ ಉಲ್ಬಣ ಆಗೋದಕ್ಕೆ ಶುರು ಆಗೋದು. ಯಾಕಂದ್ರೆ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಏನಾಗ್ಬಿಡುತ್ತೆ, ಈಗ ಗರ್ಭಾಶಯದಲ್ಲಿ ಆ ಮಗುವಿನ ಬೆಳವಣಿಗೆ ಯಾವ ರೀತಿ ಆಗ್ತಾ ಹೋಗುತ್ತೆ, ಅದ್ರ ಮೂಲಕ ಆ ಒಂದು ಸರೌಂಡಿಂಗ್ ಪಾರ್ಟ್ ಅಲ್ಲಿರೋ ಈ ಒಂದು ರಕ್ತನಾಳ ಏನಿದೆ ಅದ್ರ ಮೇಲೆ ವೇನಸ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಮೂಲಕ ಕೂಡ ಈ ಒಂದು ಕಾಯಿಲೆಗೆ ಈಡಾಗ್ತಾ ಇರೋದು ನೋಡ್ತಾ ಇದೀವಿ. ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ಪೈಲ್ಸ್ ನ ಸಮಸ್ಯೆ ಕೂಡ ನೋಡ್ತಾ ಇರ್ತೀವಿ. ಸೊ ಅದು ಕೂಡ ಅಲ್ಲಿ ವೇನಸ್ ಬ್ಲಾಕೇಜಸ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಅಲ್ಲಿ ಕೂಡ ರಕ್ತನಾಳದಲ್ಲಿ ವ್ಯತ್ಯಾಸ. ಈಗ ಕಾಲಲ್ಲಿ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗಿದೆ ಅಂದಾಗ ವೆರಿಕೋಸ್ ವೇನ್ಸ್ ಅಂತ ಕರಿತಾ ಇದೀವಿ. ಅದೇ ತರ ಮೋಷನ್ ಪಾಸ್ ಮಾಡೋ ಜಾಗದಲ್ಲಿ ಏನಾದರೂ ರಕ್ತನಾಳದಲ್ಲಿ ಬ್ಲಾಕೇಜಸ್ ಆಗಿದೆ, ಹೆಮೊರಾಯ್ಡಲ್ ವೇನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಬ್ಲಾಕೇಜಸ್ ಆದಾಗ ಈ ಒಂದು ಪೈಲ್ಸ್ ನ ಸಮಸ್ಯೆ ಕೂಡ ಉಲ್ಬಣ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅದು ಕೂಡ ಏನಾದರೂ ಸಮಸ್ಯೆ ಕಾಡ್ತಾ ಇದೆ ಅಂದಾಗ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ ಅಂತ ತಿಳಿಸ್ಬೋದು. ಅದು ಬಿಟ್ರೆ ಇನ್ನೊಂದು ನೆಕ್ಸ್ಟ್ ಕಾರಣ ನಾವು ನೋಡ್ತಾ ಇರೋದು ಸೊ ರಿಪೀಟೆಡ್ ಯೂಸೇಜ್ ಆಫ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ಬೋದು. ಈಗ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ನೋಡ್ತಾ ಇದ್ದೀವಿ, ಮನೆಯಲ್ಲಿ ಫಂಕ್ಷನ್ ಇದೆನಾ ಅಥವಾ ಪೂಜೆ ಬಂತ ಪೀರಿಯಡ್ಸ್ ನ ಪೋಸ್ಟ್ಪೋನ್ ಮಾಡೋದಕ್ಕೂ ಕೂಡ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾರೆ. ಸೊ ಆ ತರ ಯಾವಾಗ ನಾವು ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ನ ತಗೊಂಡ್ಬಿಟ್ಟು ಪೀರಿಯಡ್ಸ್ ನ ಮುಂದೆ ಹಾಕ್ತಾ ಇದೀವಿ ಅಂದಾಗ ಸೊ ನಮ್ಮ ದೇಹಕ್ಕೆ ವಿರುದ್ಧವಾಗಿ ನಾವು ಟ್ಯಾಬ್ಲೆಟ್ಸ್ ಗಳನ್ನ ತಗೋತಾ ಇದೀವಿ ಅಂದ್ಮೇಲೆ ಆಟೋಮೆಟಿಕ್ ಆಗಿ ದೇಹದ ಮೇಲೆ ಅದರ ಪರಿಣಾಮ ಕೂಡ ಬಿದ್ದೇ ಬೀಳುತ್ತೆ. ಸೊ ಈ ತರ ಕಾಂಟ್ರಸೆಪ್ಟಿವ್ ಪಿಲ್ಸ್ ನಾವು ರಿಪೀಟೆಡ್ ಆಗಿ ತಗೊಳ್ತಾ ಬಂದಲ್ಲಿ ರಕ್ತನಾಳದಲ್ಲಿ ಒಂದಿಷ್ಟು ಸ್ಟ್ರಕ್ಚರ್ಸ್ ಗಳನ್ನ ನಾವು ನೋಡ್ತಾ ಬರ್ಬೋದು. ಒಂದು ವಾಲ್ಸ್ ಅಥವಾ ಕನ್ನಡದಲ್ಲಿ ಕವಾಟಗಳಂತ ಹೇಳ್ತಾ ಇರ್ತೀವಿ, ಅದು ಬಿಟ್ಟರೆ ಲೀಫ್ಲೆಟ್ಸ್ ಅಂತ ಇರುತ್ತೆ. ಈ ಒಂದು ರಕ್ತನಾಳದ ಒಳಗಡೆ ಇರೋ ಲೀಫ್ಲೆಟ್ಸ್ ಏನಿದೆ ಅಥವಾ ಕವಾಟಗಳೇನಿದೆ ಅದ್ರ ಮೇಲೆ ಈ ಒಂದು ಟ್ಯಾಬ್ಲೆಟ್ಸ್ಗಳು ಕಾಂಪ್ಲಿಕೇಶನ್ಸ್ ಆಗಿ ಅದ್ರ ಮೇಲೆ ಆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾ ಇರೋದು ನೋಡ್ತಾ ಇದೀವಿ. ಸೊ ಅದರಿಂದ ದುಷ್ಪರಿಣಾಮ ಆಗ್ತಾ ಇರೋದು ಕೂಡ ನೋಡ್ತಾ ಇದೀವಿ. ಹಲೋ ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನವೀನ್ ಅಂತ ಮ್ಯಾಮ್. ನವೀನ್, ಎಲ್ಲಿಂದ ಕಾರ್ಯ ಮಾಡ್ತಿದ್ದೀರಿ? ದೇವನಹಳ್ಳಿ ಮ್ಯಾಮ್, ಬೆಂಗಳೂರು ದೇವನಹಳ್ಳಿಯಿಂದ. ಓಕೆ ನವೀನ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮದು ಏನಾದ್ರು ಪ್ರಶ್ನೆಗಳಿದ್ರೆ ನೇರವಾಗಿ ನೀವು ಅವರನ್ನ ಕೇಳಬಹುದು. ಓಕೆ ಮ್ಯಾಮ್. ಓಕೆ ನವೀನ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ, ಏನ್ ಸಮಸ್ಯೆ ಆಗಿತ್ತು? ಸರ್ ನನ್ನ ಕಾಲು ಎಲ್ಲ ಇದು ನರ ಎಲ್ಲ ಉಬ್ಬಿದೆ ಸರ್. ಓಕೆ ಓಕೆನಾ. ಮತ್ತೆ ಲೈಟ್ ಪೇನ್ ಬರುತ್ತೆ ಸರ್ ನಡೀತಾ ಇದ್ರೆ. ಜಾಸ್ತಿ ನಿಂತ್ಕೊಳಕ್ಕಾಗಲ್ಲ, ಮತ್ತೆ ಜಾಸ್ತಿ ಓಡಕ್ಕಾಗಲ್ಲ. ಓಕೆ ಮತ್ತೆ ಹಿಡ್ಕೊಳಂಗ ಆಗುತ್ತೆ ಸರ್, ನರ ಎಲ್ಲ ಹಿಡ್ದಂಗ ಆಗುತ್ತೆ. ಮತ್ತೆ ಗಂಟು ಕಟ್ಟಿದೆ ಸರ್ ಕಾಲ ಹತ್ರ ಎಲ್ಲ. ಓಕೆ ನವೀನ್, ಎಷ್ಟು ದಿವಸ ಆಯ್ತು ಈಗ ಈ ಸಮಸ್ಯೆ ಸ್ಟಾರ್ಟ್ ಆಗಿ? ಸರ್ ಒಂದು 2 ವರ್ಷದಿಂದ ಈ ಸಮಸ್ಯೆ ಇದೆ ಸರ್. 2 ವರ್ಷ ಆಗಿದೆ ಆಲ್ರೆಡಿ? ಹೌದು ಸರ್. ಓಕೆ, ಮತ್ತೆ ಎಲ್ಲ ತೋರ್ಸ್ಕೊಂಡಿದ್ದೀರಾ? ಹೌದು ಸರ್, ಇಲ್ಲಿ ನಮ್ಮ ಪಕ್ಕದಲ್ಲೇ ಇದೆ, ಮನೆ ಪಕ್ಕದಲ್ಲೇ ಕ್ಲಿನಿಕ್. ಅಲ್ಲೋಗಿ ತೋರ್ಸ್ಕೊಂಡಿದ್ರಿ ಡಾಕ್ಟ್ರು ಸ್ವಲ್ಪ ದಿವಸ ಎಲ್ಲ. ಓಕೆ, ಸೊ ತೊಂದರೆ ಇಲ್ಲ. ನವೀನ್ ಅವರೇ ಹೇಳ್ತಾ ಇದ್ದೀರಾ ಸಮಸ್ಯೆ ಮೇಲ್ಗಡೆ ನೋವು ಅನ್ನೋದು ಕಾಣಿಸ್ತಾ ಇದೆ. ಸೊ ರಕ್ತನಾಳದಲ್ಲಿ ಅಲ್ಲಲ್ಲಿ ಗಂಟುಗಳು ಕೂಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಈ ತರ ಒಂದು ಸಮಸ್ಯೆ ಕಾಣಿಸ್ದಾಗ ಸೊ ಪ್ರತಿಯೊಬ್ರು ನಾವಿಲ್ಲಿ ಸೊ ಒಂದು ಟ್ರೀಟ್ಮೆಂಟ್ ಭಾಗದಲ್ಲಿ ನೋಡೋದಾಗಿದ್ರೆ ನೋವು ಬರ್ತಾ ಇದೆ ಅನ್ಕೊಳ್ಳೇನೆ ನೋವಿನ ಆ ಒಂದು ಇಂಟೆನ್ಸಿಟಿ ಏನ್ ಬರ್ತಾ ಇದೆ ಅದರಿಂದ ಹೊರಗೆ ಹೇಗ್ ಬರ್ಬೇಕು ಅನ್ನೋದು ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿನೇ ಸ್ವಲ್ಪ ನೋವಿನ ಮಾತ್ರೆ ತಗೊಳ್ಳೋದಾಗಿರ್ಬೋದು, ಅಥವಾ ಸ್ವಲ್ಪ ಆ ಒಂದು ಕಾಲಲ್ಲಿ ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ತಕ್ಕ ಮಟ್ಟಿಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳೋದಾಗಿರ್ಬೋದು, ಸ್ಪ್ರೇ ಮಾಡ್ಕೊಳ್ಳೋದು. ಅಂದ್ರೆ ಮೇಲ್ಪಟ್ಟಲ್ಲಿರೋ ಆ ನೋವನ್ನ ಮೇಲಿಂದ ಮುಚ್ಚಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಆದ್ರೆ ಒಳಪಟ್ಟಲ್ಲಿ ಆ ಒಂದು ರಕ್ತನಾಳದಲ್ಲಿ ಸೊ ರಕ್ತ ಸಂಚಾರದಲ್ಲಿ ಏನ್ ವ್ಯತ್ಯಾಸ ಆಗಿರುತ್ತೆ ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಬಂದಲ್ಲಿ ನೋವಿನ ಇಂಟೆನ್ಸಿಟಿ ದಿನೇ ದಿನೇ ಇನ್ನೂ ಜಾಸ್ತಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನಮ್ಮ ಹೋಮಿಯೋಪತಿಗೆ ಒಂದ್ಸಲ ಬಂದು ಭೇಟಿಯಾಗಿ ಆ ಭೇಟಿ ಆದಾಗ ಪ್ರೆಸೆಂಟ್ ಕಂಡೀಷನ್ ಯಾವ ರೀತಿ ಇದೆ,
ಅಂದ್ರೆ ಎಕ್ಸಾಮಿನೇಷನ್ ಮೂಲಕ ಆ ಒಂದು ರಕ್ತನಾಳದಲ್ಲಿ ಎಲ್ಲಿ ಬ್ಲಾಕೇಜಸ್ ಆಗಿದೆ ಅನ್ನೋದು ತಿಳ್ಕೊಂಡ್ಬಿಟ್ಟು ಸೊ ಆ ಒಂದು ಬ್ಲಾಕೇಜಸ್ ನ ಯಾವ ರೀತಿ ಸರಿಪಡಿಸಬಹುದು, ಅಂದ್ರೆ ಇಲ್ಲಿ ನಾವು ಯಾವುದೇ ಒಂದು ಪೇಷಂಟ್ಗೆ ಸರ್ಜರಿ ಅನ್ನೋದು ಇಲ್ಲದೆ ಮೆಡಿಸಿನ್ಸ್ ನ ಮೂಲಕನೇ ಆ ಒಂದು ಸಮಸ್ಯೆಯಿಂದ ಹೊರಬರಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಒಂದ್ಸಲ ಬಂದು ಭೇಟಿಯಾದಲ್ಲಿ ನಿಮ್ಮ ಆ ಒಂದು ಕಾಯಿಲೆ ಪ್ರೆಸೆಂಟ್ ಯಾವ ಒಂದು ಕಂಡೀಷನ್ ಅದನ್ನು ತಿಳ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ನಮಸ್ತೆ. ಓಕೆ ಸರ್, ಥ್ಯಾಂಕ್ ಯು. ಕರೆ ಮಾಡಿದಕ್ಕೆ ಧನ್ಯವಾದ ನವೀನ್. ಡಾಕ್ಟ್ರೆ, ಪ್ರತಿ ಒಂದು ಕಾಯಿಲೆಗೂ ಅದರದ್ದೇ ಆದಂತ ಒಂದು ಹಂತಗಳಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಕಾಯಿಲೆಗೂ ಕೂಡ ಏನಾದ್ರು ಹಂತಗಳಿದೆಯಾ? ಇದ್ರೆ ಎಷ್ಟು ಹಂತಗಳಿದೆ, ಯಾವ ಹಂತದಲ್ಲಿ ಎಷ್ಟೆಷ್ಟು ಕಾಂಪ್ಲಿಕೇಶನ್ಸ್ಗಳಿದೆ ಅಂತ ನಾನು ಹೇಳ್ತಾ ಹೋಗಿ. ತುಂಬಾ ಒಳ್ಳೆ ಪ್ರಶ್ನೆ ಮ್ಯಾಮ್. ಎಷ್ಟೋ ಜನ ಪೇಷಂಟ್ ಕೂಡ ನೋಡ್ತಾ ಇರ್ತೀವಿ, ಸೊ ಯಾವ ಹಂತದಲ್ಲಿದೆ ಇದು ಕಾಯಿಲೆ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಒಂದಿಷ್ಟು ಪೇಷಂಟ್ ಅಲ್ಲಿ ಅವ್ರದೇ ಆದ ಸಮಸ್ಯೆ ಹೇಳ್ಕೊಂಡು ಬರ್ತಾ ಇರೋದು ನೋಡ್ತಾ ಇದ್ದೀವಿ. ಆ ರೀತಿ ಒಂದಿಷ್ಟು ಹಂತಗಳು ಈ ಒಂದು ವೆರಿಕೋಸ್ ವೇನ್ಸ್ ಅಲ್ಲಿ ನೋಡೋದಾಗಿದ್ರೆ ಪ್ರಮುಖವಾಗಿ 6 ಹಂತಗಳಾಗಿ ಈ ಒಂದು ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇದೆ. ಸೊ ನಾನು ಇಷ್ಟಕ್ಕೆ ಮುಂಚೆ ಹೇಳ್ತಾ ಇರೋ ಹಾಗೆ ಮೊದಲನೇ ಹಂತದಲ್ಲಿ ಏನಿದೆ ಸಮಸ್ಯೆ ಕಾಡ್ತಾ ಇರೋದು ಯಾವ ರೀತಿ ಅಂದ್ರೆ ಈ ಒಂದು ಸ್ಪೈಡರ್ ವೆಬ್ ಅಂತ ಏನು ಹೇಳ್ತೀವಿ, ಜೇಡರ ಬಲೆ ತರ ಈ ಒಂದು ರಕ್ತನಾಳದ ಸ್ಥಿತಿ ಅನ್ನೋದು ತಲುಪೋದಕ್ಕೆ ಶುರು ಆಗ್ತಾ ಬರೋದು. ಸೊ ಆ ರೀತಿ ಈ ಒಂದು ರಕ್ತನಾಳದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂದಾಗ ಸೊ 10ರಲ್ಲಿ 8ರಿಂದ 9 ಜನ ಅದನ್ನ ನೋಡ್ಬಿಟ್ಟು ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಯಾಕಂದ್ರೆ ಆ ಒಂದು ಮೊದಲನೇ ಹಂತದಲ್ಲಿ ಮೇಲ್ಪಟ್ಟಲ್ಲಿ ಆ ರಕ್ತನಾಳದ ಸ್ಥಿತಿ ಅನ್ನೋದು ಚೇಂಜಸ್ ಏನಾಗ್ತಾ ಇದೆ, ಅದು ಬಿಟ್ಟು ಮೇಲ್ಪಟ್ಟಲ್ಲಿ ಲಕ್ಷಣಗಳು ಯಾವುದೇ ರೀತಿ ಇರೋದಿಲ್ಲ. ಅಂದ್ರೆ ಯಾವುದೇ ನೋವು ಆಗ್ತಾ ಇರೋದಿಲ್ಲ, ಅಥವಾ ಅದರಲ್ಲಿ ನಿಶಕ್ತಿ ಕಾಣೋದಾಗಿರ್ಬೋದು, ಊತ ಕಾಣೋದಾಗಿರ್ಬೋದು, ಏನು ಸಮಸ್ಯೆನೇ ಇರ್ತಾ ಇರೋದಿಲ್ಲ. ಓನ್ಲಿ ಆ ಒಂದು ರಕ್ತನಾಳದ ಸ್ಥಿತಿಯಲ್ಲಿ ವ್ಯತ್ಯಾಸ ಮಾತ್ರ ನೋಡ್ತಾ ಇರ್ತೀವಿ. ಸೊ ಆ ರೀತಿ ಮುನ್ಸೂಚನೆಗಳು ತೋರಿಸ್ತಾ ಇದೆ ಅಂದಾಗ್ಲೂ ಯಾವಾಗ ಕಾಯಿಲೆನ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಅಂದ್ರೆ ಅದಕ್ಕೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತಾ ಇಲ್ಲ ಅಂದಾಗ ಅದೇ ಒಂದು ಕಾಯಿಲೆ ಸ್ಲೋ ಆಗಿ ಬೆಳ್ಕೊಳ್ಳೋದಕ್ಕೂ ಶುರು ಆಗ್ತಾ ಬರುತ್ತೆ. ಸೊ ಯಾವಾಗ ಆ ಕಾಯಿಲೆ ಬೆಳೀತಾ ಇದೆ ಅಂದಾಗ ಮೊದಲನೇ ಹಂತದಿಂದ ಯಾವಾಗ 2ನೇ ಹಂತಕ್ಕೆ ಆ ಕಾಯಿಲೆ ತಲುಪ್ತಾ ಇದೆ, ಸ್ಲೋ ಆಗಿ ಡೀಪರ್ ಪಾರ್ಟ್ಸ್ ಅಲ್ಲಿರೋ ರಕ್ತನಾಳದಲ್ಲೂ ಕೂಡ ಈ ಒಂದು ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಅನ್ನೋದು ನೋಡೋದಕ್ಕೆ ಶುರು ಮಾಡ್ತಾ ಬರೋದು. ಸೊ ಯಾವಾಗ ಆ ಒಂದು ಡೀಪರ್ ಪಾರ್ಟ್ಸ್ ಅಲ್ಲಿರೋ ರಕ್ತನಾಳದಲ್ಲಿ ರಕ್ತ ಸಂಚಾರನೇ ವ್ಯತ್ಯಾಸ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಆ ಪಟ್ಟಲ್ಲಿ ರಕ್ತ ಸಂಚಾರ ಆಗ್ಬೇಕು ಅದು ಆಗ್ತಾ ಇಲ್ಲ ಅಂದಾಗ ಸ್ಲೋ ಆಗಿ ಅದೇ ಒಂದು ಕಾಲಲ್ಲಿ ಸಿಂಪ್ಟಮ್ಸ್ ಕೂಡ ಅರೈಸ್ ಆಗೋದಕ್ಕೆ ಶುರು ಆಗ್ತಾ ಬರುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಲ್ಲಿ ಸಿಂಪ್ಟಮೆಟಿಕಲಿ ನಾವು ನೋಡ್ತಾ ಇರೋದು ಏಕಿಂಗ್ ಪೇನ್ ವಿತ್ ಹೆವಿನೆಸ್ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ಕಾಲಲ್ಲಿ ಎಳೆತ ಬಂದಂಗೆ ನೋವಾಗಕ್ಕೆ ಶುರು ಆಗೋದು, ಮತ್ತೆ 2ನೇದು ನಮ್ ಕಾಲ್ ನಮ್ಗೆ ಭಾರ ಅನಿಸ್ತಾ ಇದೆ. ಎಷ್ಟೋ ಪೇಷಂಟ್ ಎಕ್ಸಾಂಪಲ್ ಕೂಡ ಹೇಳ್ತಿರ್ತಾರೆ, ಮೆಟ್ಲ ತಿಳಿಯಕ್ಕೆ ಆಗೋದಿಲ್ಲ, ಸಪೋರ್ಟ್ ತಗೋಬೇಕಾಗತ್ತೆ ನನಗೆ, ಅಷ್ಟು ನನ್ನ ಕಾಲ್ ನನಗೆ ಭಾರ ಅನಿಸ್ತಾ ಇದೆ, ಸ್ವಲ್ಪ ನಡೆದ್ರು ಸಾಕು ರೆಸ್ಟ್ ತಗೋಬೇಕಾಗತ್ತೆ, ಅಥವಾ ಕೆಳಗಡೆ ಫ್ಲೋರ್ ಮೇಲೆ ಕೂತ್ಕೊಂಡಿದೀವ ಯಾರ್ದಾದ್ರು ಸಪೋರ್ಟ್ ತಗೊಂಡು ನನಗೆ ಎದ್ದೇಳ್ಬೇಕಾಗತ್ತೆ, ಒಂದು 10 ನಿಮಿಷ ನಿಂತ್ಕೊಂಡ ಕಾಲ್ ಮರಗಡ್ದಂಗೆ ಆಗ್ತಾ ಇದೆ ನನಗೆ. ಸೊ ಈ ರೀತಿ ಒಂದರಿಂದ ಒಂದು ಸಮಸ್ಯೆ ಬೆಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಇದೆ. ಯಾಕಂದ್ರೆ ಒಂದು ಕಾಲಿನ ಫಂಕ್ಷನ್ ನಾರ್ಮಲ್ ಆಗಿ ನಡಿಬೇಕು ಅಂದ್ರೆ ಅಲ್ಲಿ ಆಕ್ಸಿಜನ್ ಸಪ್ಲೈ ಅನ್ನೋದು ಬೇಕೇ ಬೇಕು. ಅಂದ್ರೆ ರಕ್ತ ಸಂಚಾರ, ಅದರಲ್ಲೂ ಶುದ್ಧವಾದ ರಕ್ತ ಸಂಚಾರ ಆಗ್ತಾನೆ ಇರಬೇಕು. ಅಲ್ಲಿ ರಕ್ತ ಸಂಚಾರ ಆಗದೆ, ಎಸ್ಪೆಷಲಿ ಅದರಲ್ಲೂ ಕೆಟ್ಟೋಗಿರೋ ರಕ್ತ ಒಂದೇ ಜಾಗದಲ್ಲಿ ಜಾಸ್ತಿ ಸಮಯದವರೆಗೂ ಉಳಿತಾ ಇದೆ ಅಂದಾಗ ಸೊ ಅದ್ರ ಮೂಲಕ ಸಮಸ್ಯೆ ಅನ್ನೋದು ಎದುರಿಸಲೇಬೇಕಾಗತ್ತೆ. ಹಾಗಾಗಿ ಈ ಒಂದು 2ನೇ ಹಂತದಲ್ಲಿ ಏನಾಗ್ಬಿಡುತ್ತೆ, ಮೇಲ್ಪಟ್ಟಲ್ಲಿ ಆ ಒಂದು ನೋವು ಕಾಣಿಸ್ತಾ ಇದೆ, ನಮ್ ಕಾಲ್ ನಮ್ಗೆ ಭಾರ ಅನ್ಸಕ್ ಶುರು ಆಗ್ತಾ ಇದೆ, ನಿಶಕ್ತಿ ಅನ್ನೋದು ಕೂಡ ಅನುಭವಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ಇನ್ನೂ ಆತರ ನೋವು ಅನ್ನೋದು ಕಾಣಿಸಿದ್ರು ಕೂಡ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ಅಥವಾ ನೋವು ಕಾಣಿಸಿದಾಗ ಎಷ್ಟೋ ಜನ ಪೇಷಂಟ್ ನೋಡ್ತಾ ಇದ್ದೀವಿ, ಹಳ್ಳಿಗಳಲ್ಲೂ ನೋಡ್ತಾ ಇರ್ತೀವಿ, ಸ್ವಲ್ಪ ಬಿಸಿ ಕಾವು ಕೊಡೋದು ಅಥವಾ ಬಿಸಿ ನೀರು ಹಾಕೊಳ್ಳೋದು ಅಥವಾ ನೋವಿನ ಮಾತ್ರೆ ತಗೊಳ್ಳೋದು, ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದು, ಅದು ಮೇಲ್ಪಟ್ಟಲ್ಲೇ ಸ್ವಲ್ಪ ಟ್ರೀಟ್ಮೆಂಟ್ ಕೂಡ ಪಡ್ಕೊಳ್ತಾ ಇರ್ತಾರೆ. ಆ ರೀತಿ ಮಾಡ್ತಾ ಬಂದಾಗ ಸೊ ಆ ಒಂದು ತಕ್ಕ ಮಟ್ಟಿಗೆ ನೋವು ಅನ್ನೋದು ರಿಲೀಫ್ ಅನ್ನೋದು ಸಿಗ್ತಾ ಇರುತ್ತೆ. ಆದ್ರೆ ಒಳಮಟ್ಟದಲ್ಲಿ ಏನ್ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗಿದೆ ಅದನ್ನಂತೂ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಯಾವಾಗ ಆ ಒಂದು ರಕ್ತ ಸಂಚಾರ ನಾವು ಇಂಪ್ರೂವ್ ಮಾಡ್ತಾ ಇಲ್ಲ, ಓನ್ಲಿ ಆ ರಕ್ತ ಸಂಚಾರದಲ್ಲಿ ಇಂಪೇರ್ಮೆಂಟ್ ಏನಾಗಿದೆ ಅದ್ರ ಮೂಲಕ ಏನ್ ಸಮಸ್ಯೆ ಕಾಡ್ತಾ ಇದೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಪಡ್ಕೋತಾ ಇದೀವಿ ಅಂದಾಗ ಸಮಸ್ಯೆ ಇನ್ನೂ ಜಾಸ್ತಿ ಬೆಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಯಾವಾಗ ಆ ಸಮಸ್ಯೆ ಇನ್ನೂ ಬೆಳೀತಾ ಇದೆ, ಸೊ ಅದ್ರ ಮೂಲಕ ಒಳಗಡೆ ರಕ್ತ ಸಂಚಾರದಲ್ಲಿ ಇನ್ನೂ ವ್ಯತ್ಯಾಸಗಳು ಆಗ್ತಾ ಇದೆ ಅಂದಾಗ ಸೊ ದಿನೇ ದಿನೇ ಆ ಒಂದು ರಕ್ತನಾಳದ ಶಕ್ತಿ ಕೂಡ ಕಳ್ಕೊಳ್ಳೋದಕ್ಕೆ ಇಲ್ಲಿ ಶುರು ಆಗ್ತಾ ಬರುತ್ತೆ. ಸೊ ರಕ್ತನಾಳದ ಶಕ್ತಿ ಯಾವಾಗ ದಿನೇ ದಿನೇ ಕಳೀತಾ ಇದೆ ಅಂದಾಗ 2ನೇ ಹಂತದಿಂದ ಯಾವಾಗ ಅದೇ ಒಂದು ಕಾಯಿಲೆ 3ನೇ ಹಂತಕ್ಕೆ ತಲುಪ್ತಾ ಇದೆ. ಸೊ ಈಗ 2ನೇ ಹಂತದಲ್ಲಿ ನೋವು ಅಥವಾ ನಿಶಕ್ತಿ ಆಗ್ತಾ ಇರೋದು, ಕಾಲ್ ಭಾರ ಅನ್ನೋದೇನ್ ಕಾಣ್ತಾ ಇತ್ತು, 3ನೇ ಹಂತಕ್ಕೆ ತಲುಪಿದಾಗ ಏನಾಗ್ಬಿಡುತ್ತೆ,
ಅದೇ ಒಂದು ಕಾಲಲ್ಲಿ ಸ್ವಲ್ಪ ಜರ್ನಿ ಮಾಡ್ತಾ ಬಂದರೂ ಕೂಡ ಊತ ಅನ್ನೋದು ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಸೊ ಆ ಒಂದು ಕಂಡೀಷನ್ನೇ ನಾವು ಪಿಟಿಂಗ್ ಎಡಿಮಾ ಅಂತ ಕೂಡ ಹೇಳ್ಬೋದು. ಅಂದರೆ ಆ ಒಂದು ಭಾಗದಲ್ಲಿ ಊತ ಕಾಣಿಸ್ಕೊಂಡಾಗ ನಾವು ಟಚ್ ಮಾಡಿ ನೋಡಿದಾಗ್ಲೂ ಕೂಡ ಆ ಪಾರ್ಟ್ ಅನ್ನೋದು ತುಂಬ ಮೃದುವಾಗಿ ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಸೊ ಈ ಒಂದು ಪಿಟಿಂಗ್ ಎಡಿಮಾ ಮಾತ್ರ ಇದೆ, ನೋವು ಅನ್ನೋದು ಏನೂ ಇಲ್ಲ, ಮೇಲ್ಪಟ್ಟಲ್ಲಿ ಕಾಲು ಅನ್ನೋದು ಊತ ಮಾತ್ರ ಕಾಣಿಸ್ಕೊಳ್ತಾ ಇದೆ ಅನ್ನೋದು ವೆರಿಕೋಸ್ ವೇನ್ಸ್ ಅನ್ನೋದ್ರ ಮಾತ್ರದಲ್ಲಿ ಇರೋದಿಲ್ಲ. ಹಲವಾರು ಕಾಯಿಲೆಯಲ್ಲೂ ಕೂಡ ಇದನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಎಕ್ಸಾಂಪಲ್ ವೈಸ್ ನೋಡೋದಾಗಿದ್ರೆ ಎಷ್ಟೋ ಜನ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋ ಪೇಷಂಟ್ ಎಲ್ಲ ನೋಡ್ತಾ ಇರ್ತೀವಿ. ಡಯಾಲಿಸಿಸ್ ಮಾಡ್ಕೊಳ್ತಾ ಇರ್ತಾರೆ, ಕಿಡ್ನಿ ಫಂಕ್ಷನ್ ಕರೆಕ್ಟಾಗಿ ನಡೀತಾ ಇರೋದಿಲ್ಲ, ಅವರಲ್ಲೂ ಕೂಡ ಈ ಒಂದು ಕಾಲಲ್ಲಿ ಊತ ಅನ್ನೋದು ಕಾಡ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಅದೇ ಥರ ಈ ಒಂದು ಎಲಿಫೆಂಟೈಸಿಸ್ ಅಂತ ಹೇಳ್ತೀವಿ, ಆ ಒಂದು ಕಂಡೀಷನಲ್ಲೂ ಕೂಡ ಕಾಲಲ್ಲಿ ತುಂಬ ಊತ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅದೇ ಥರ ಸೆಲ್ಯುಲೈಟಿಸ್ ಅನ್ನೋ ಒಂದು ಕಂಡೀಷನ್ ಇದೆ, ಅದರಲ್ಲೂ ಕೂಡ ಕಾಲಲ್ಲಿ ಊತ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಈ ಒಂದು ವೆರಿಕೋಸ್ ವೇನ್ಸೇ ಇದೆನಾ ಅಥವಾ ಬೇರೆ ಸಮಸ್ಯೆ ಇದೆನಾ ಅನ್ನೋದು ಕೂಡ ಇಲ್ಲಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮ್ಯಾಮ್. ಯಾರು ಮಾತಾಡೋದು? ನನ್ನ ಹೆಸರು ಕವಿತಾ ಅಂತ, ಇಂದಿರಾನಗರ್ಲಿಂದ ಕಾಲ್ ಮಾಡ್ತಾ ಎಲ್ಲಿಂದ? ಇಂದಿರಾನಗರ್. ಇಂದಿರಾನಗರದಿಂದ ಕವಿತಾ. ಹೇಳಿ ಕವಿತಾ ಅವರೇ. ಮ್ಯಾಮ್, ನಾನು ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ಅದೇ ನನ್ನ ಪ್ರೆಗ್ನೆನ್ಸಿ ಇದ್ದಾಗ ಈ ತರ ಪ್ರಾಬ್ಲಮ್ ಇತ್ತು ನನಗೆ. ಓಕೆ. ಡೆಲಿವರಿ ಆದ್ಮೇಲೆ ಕಮ್ಮಿ ಆಗುತ್ತೆ ಅನ್ಕೊಂಡಿತ್ತು, ಕಡಿಮೆ ಆಗ್ಲಿಲ್ಲ. ಓಕೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿರುವಂತ ಡಾಕ್ಟರ್ ಪ್ರಶಾಂತ್ ಅವರು ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಹೇಳಿ. ಸರ್, ನಿಮ್ ಟಿವಿ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ನಾನು ಕೂಡ ಇದೇ ತರ ಪ್ರಾಬ್ಲಮ್ ಇದೆ. ನಾನು ಪ್ರೆಗ್ನೆಂಟ್ ಇದ್ದಾಗ ಈ ತರ ಪ್ರಾಬ್ಲಮ್ ಇತ್ತು ಸರ್, ನನಗ ತುಂಬಾ ಕಾಲ್ ನೋವು ಇತ್ತು. ಬಟ್ ಡಾಕ್ಟರ್ಸ್ ಹೇಳಿದ್ರು ಕಡಿಮೆ ಆಗುತ್ತೆ ಅಂತ ಹೇಳಿ. ಬಟ್ ಇವಾಗ ಇತ್ತೀಚೆಗೆ ನಂಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ನೋವು, ಮತ್ತ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಕ್ ಆಗ್ತಾ ಇಲ್ಲ ನನ್ಗೆ. ಓಕೆ. ಸೊ ಈಗ ಏನಾದ್ರೂ ಮೆಡಿಸಿನ್ಸ್ ತಗೋತಾ ಇದ್ದೀರಮ್ಮ? ಇಲ್ಲ ಸರ್, ಮೆಡಿಸಿನ್ ಸ್ಟಾರ್ಟ್ ಮಾಡಿಲ್ಲ ಇನ್ನು. ಓಕೆ. ಒಂದು ನೋಡಿ ಅಮ್ಮ, ಈ ತರ ಸಮಸ್ಯೆ ಅನ್ನೋದು ಕಾಣಿಸ್ಕೊಂಡಿದೆ ಅಂದಾಗ ಇನಿಷಿಯಲ್ ಪೀರಿಯಡ್ ಅಲ್ಲೇ ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಎಸ್ಪೆಷಲಿ ಈ ಒಂದು ರಕ್ತನಾಳದಲ್ಲಿ ಆ ರಕ್ತ ಸಂಚಾರ ಏನು ಆಗ್ತಾ ಇಲ್ಲ, ಅದರಲ್ಲೂ ಅಲ್ಲಿ ನಿಂತ್ಕೊಂಡಿರೋದು ಕೆಟ್ಟೋಗಿರೋ ರಕ್ತ ಆಗಿರೋದ್ರಿಂದ ಜಾಸ್ತಿ ಸಮಯದವರೆಗೂ ಕೆಟ್ಟೋಗಿರೋ ರಕ್ತ ಒಂದೇ ಜಾಗದಲ್ಲಿ ಉಳ್ಕೊಳ್ತಾ ಇದೆ ಅಂದ್ರೆ ಸರೌಂಡಿಂಗ್ ಭಾಗಗಳು ಕೂಡ ಅದ್ರ ಫಂಕ್ಷನ್ ದಿನೇ ದಿನೇ ಕಳ್ಕೊಳ್ಳೋದಕ್ಕೆ ಶುರು ಆಗ್ಬಿಡತ್ತೆ. ಹಾಗಾಗಿನೇ ಸ್ವಲ್ಪ ನಿಂತ್ಕೊಂಡ್ರು ನನಗೆ ನೋವು ಆಗ್ತಾ ಬರುತ್ತೆ, ನನ್ನ ಕಾಲು ನನಗೆ ಭಾರ ಅನ್ಸೋದಕ್ಕೆ ಶುರು ಆಗ್ತಾ ಇದೆ, ಅಥವಾ ಸ್ವಲ್ಪ ಕೆಲಸ ಮಾಡ್ರು ಕಾಲಲ್ಲಿ ತುಂಬಾನೇ ನಿಶಕ್ತಿ ಅನಿಸ್ತಾ ಇದೆ, ಜೋಮ್ ಬರ್ತಾ ಇದೆ, ಅಥವಾ ಎಲ್ಲಾದ್ರೂ ಸ್ವಲ್ಪ ಜರ್ನಿ ಮಾಡಿದೀವ ಕಾಲಲ್ಲಿ ಊತ ಕಾಣಿಸ್ಕೊಳಕ್ ಶುರು ಆಗೋದು, ಅಥವಾ ಇನ್ನೂ ನಿರ್ಲಕ್ಷ್ಯ ಮಾಡ್ತಾ ಬಂದಲ್ಲಿ ಮೇಲ್ಪಟ್ಟಲ್ಲಿರೋ ಚರ್ಮದ ಕಲರ್ಕಲ್ಲಿ ಕೂಡ ವ್ಯತ್ಯಾಸ ಅನ್ನೋದು ನೋಡ್ತಾ ಇರ್ತೀವಿ. ಹಾಗಾಗಿ ನೆಗ್ಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇದಕ್ಕೆ ನಮ್ಮ ಒಂದು ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಪ್ರೊವೈಡ್ ಮಾಡುವಂತ ಮೆಡಿಸಿನ್ಸ್ ಅನ್ನೋದು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಒಂದ್ಸಲ ಬಂದು ನೀವು ಭೇಟಿ ಆದಲ್ಲಿ ಎಕ್ಸಾಮಿನೇಷನ್ ಮೂಲಕ ಈಗ ಪ್ರೆಸೆಂಟ್ ಸ್ಥಿತಿ ಹೇಗಿದೆ, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನೋದು ಅಗತ್ಯ ಇದೆ, ಏನ್ ಸಮಯ ಬೇಕಾಗ್ಬೋದು ಇದನ್ನ ಸರಿಪಡಿಸೋದಕ್ಕೆ, ಈ ಎಲ್ಲ ಕ್ಲಿಯರ್ ಆಗಿ ಮಾಹಿತಿ ಅನ್ನೋದು ಪ್ರೊವೈಡ್ ಮಾಡೋದ್ರ ಜೊತೆಗೆ ಒಂದಿಷ್ಟು ಮ್ಯಾನೇಜ್ಮೆಂಟ್ ಮೆಥಡ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಎಷ್ಟೋ ಜನ ಪೇಷಂಟ್ಸ್ ಅಲ್ಲಿ ಹೇಳ್ತಾ ಇರ್ತೀವಿ, ಆದಷ್ಟು ಕೆಲಸ ಮಾಡೋ ಸಮಯದಲ್ಲಿ ಸ್ವಲ್ಪ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಾಕ್ಸ್ ತರ ಒಂದು ಮೆಟೀರಿಯಲ್ ಬರುತ್ತೆ, ಅದನ್ನ ಯೂಸ್ ಮಾಡ್ತಾ ಬಂದಲ್ಲಿ ಆ ಒಂದು ರಕ್ತನಾಳದ ಮೇಲೆ ಏನು ಒತ್ತಡ ಬೀಳ್ತಾ ಇದೆ ಅದನ್ನ ಅವಾಯ್ಡ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರತ್ತೆ. ಇದನ್ನ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ ರಾತ್ರಿ ಮಲಗೋ ಸಮಯದಲ್ಲಿ ಸ್ವಲ್ಪ ಕಾಲ್ನ ಹೈಟಿಗೆ ಇಟ್ಕೊಂಡು ಮಲ್ಕೊಳ್ಳೋದು ಕೂಡ ಇಲ್ಲಿ ಹೆಲ್ಪ್ ಆಗ್ತಾ ಇರತ್ತೆ. ಮೆಡಿಸಿನ್ಸ್ ಗಳ ಜೊತೆಗೆ ಇವೆಲ್ಲ ಮ್ಯಾನೇಜ್ಮೆಂಟ್ ಮೆಥಡ್ಸ್ ಕೂಡ ನೀವು ಫಾಲೋ ಅಪ್ ಮಾಡ್ತಾ ಬಂದಲ್ಲಿ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರೋಕೆ ಕೂಡ ಹೆಲ್ಪ್ ಆಗುತ್ತೆ ಮಾ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಒಂದ್ಸಲ ಬಂದು ಭೇಟಿಯಾಗಿ ಅಂತ ಹೇಳ್ಬೋದು. ನಮಸ್ತೆ ಮಾ. ಥ್ಯಾಂಕ್ ಯು ಸರ್, ಒಂದ್ಸತಿ ಬಂದು ಭೇಟಿ ಮಾಡ್ತೀನಿ ಸರ್. ಓಕೆ ಮಾ. ಕವಿತಾ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸೊ ಎಸ್ಪೆಷಲಿ ಈ ಒಂದು ಕಾಫ್ ಮಸಲ್ಸ್ ಅಂತ ಏನು ಹೇಳ್ತೀವಿ ಅಥವಾ ಮೀನ್ಕಂಡ ಭಾಗದಲ್ಲಿ ಈ ಮೇಲ್ಪಟ್ಟಲ್ಲಿ ಏನು ಚರ್ಮ ಇದೆ ಆ ಒಂದು ಚರ್ಮದ ಕಲರಲ್ಲಿ ಕೂಡ ವ್ಯತ್ಯಾಸ ನೋಡೋದಕ್ಕೆ ಶುರು ಮಾಡ್ತಾ ಬರೋದು. ಸೊ ಅದರಲ್ಲಿ ಪೇಷಂಟಲ್ಲಿ ಕ್ಲಿನಿಕಲ್ ನೋಡಿದಾಗ ನೋಡ್ತಾ ಇರ್ತೀವಿ, ಆ ಒಂದು ಭಾಗದಲ್ಲಿ ಚರ್ಮ ತುಂಬ ಕಪ್ಪಗಾಗಿದೆ, ಆ ಕಪ್ಪಗಾಗಿರೋ ಭಾಗದಲ್ಲಿ ತುಂಬ ನವೆ ಕಾಣಿಸ್ಕೊಳ್ತಾ ಇರುತ್ತೆ ಸರ್ ನನಗೆ. ಆ ನವೆ ಮಾಡಿದಾಗ ಸ್ಕಿನ್ ಉದುರು ಹೋಗ್ತಾ ಇದೆ, ತುಂಬ ಡ್ರೈ ಆಗಿರುತ್ತೆ ಆ ಪಾರ್ಟಲ್ಲಿ. ಸೊ ಎಷ್ಟು ನವೆ ಮಾಡ್ಕೊಂಡ್ರು ಇನ್ನು ನವೆ ಮಾಡ್ತಾನೆ ಇರಬೇಕು ಅನ್ನೋ ಥರ ಕಾಡ್ತಾ ಇರುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಸೊ ಈ ಥರ ಸ್ಕಿನ್ ಡಾರ್ಕ್ ಆಗಿದೆ, ಇಚ್ಚಿಂಗ್ ಅನ್ನೋದು ಬರ್ತಾ ಇದೆ, ಡ್ರೈನೆಸ್ ಅನ್ನೋದು ಕಾಡ್ತಾ ಇದೆ ಅನ್ನೋ ಒಂದು ಸ್ಥಿತಿನೇ ನಾವು ವೆರಿಕೋಸ್ ಎಕ್ಸಿಮಾ ಅಥವಾ ವೆರಿಕೋಸ್ ಡರ್ಮೆಟೈಟಿಸ್ ಅಂತ ಕೂಡ ಹೇಳ್ಬೋದು. ಸೊ ಇದು ಒಂದು ಕೂಡ ಈ ಒಂದು ವೆರಿಕೋಸ್ ವೇನ್ಸ್ನ ಕಾಂಪ್ಲಿಕೇಶನ್ಸ್ ಆಗಿ ಕೂಡ ನಾವು ನೋಡ್ತಾ ಬರ್ಬೋದು. ಸೊ ಈ ರೀತಿ ಒಂದು ಸ್ಕಿನ್ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ವೆರಿಕೋಸ್ ವೇನ್ಸ್ ಅಲ್ಲಿ ಅಂದಾಗ ಎಷ್ಟೋ ಜನ ಇದು ವೆರಿಕೋಸ್ ವೇನ್ಸ್ ಅನ್ನೋದನ್ನ ಬಿಟ್ಟು ಸ್ಕಿನ್ ಸಮಸ್ಯೆ ಅನ್ಕೊಂಡೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು ನೋಡ್ತಾ ಇದೀವಿ. ಯಾಕಂದ್ರೆ ಕ್ಲಿನಿಕಲ್ಲಿ ವಿಸಿಟ್ ಆದಾಗ ಪೇಷಂಟ್ಸ್ಗಳು ಎಷ್ಟೋ ಜನ ಆಯಿಂಟ್ಮೆಂಟ್ ತರ್ತಾ ಇರೋದು ನೋಡ್ತಾ ಇದೀವಿ, ನವೆ ಬರ್ತಾ ಇದೆ ಅಂತ ಅದಕ್ಕೆ ಮಾತ್ರೆ ತಗೊಳ್ತಾ ಇರೋದು ನೋಡ್ತಾ ಇದೀವಿ. ಆದ್ರೆ ಮೇಲ್ಪಟ್ಟಲ್ಲಿ ಆ ಒಂದು ಚರ್ಮದ ಫಂಕ್ಷನ್ ಏನ್ ಕಳ್ಕೊಂಡಿದೆ, ಆ ಕಳ್ಕೊಂಡಿರೋದಕ್ಕೆ ಕಾರಣ ರಕ್ತನಾಳ ಮತ್ತೆ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ.
ನಾವು ಅದನ್ನ ಬಿಟ್ಟು ಮೇಲ್ಗಡೆ ಚರ್ಮನ ಸರಿಪಡಿಸೋದಕ್ಕೆ ಆಯಿಂಟ್ಮೆಂಟ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಆ ಒಂದು ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಅನ್ನೋದು ಕಾಣ್ತಾ ಇರುತ್ತೆ. ಒಂದು ವಾರ ಅಥವಾ ಒಂದು 10 ದಿವಸ ಆ ಒಂದು ಆಯಿಂಟ್ಮೆಂಟ್ ಹಚ್ಚೋದನ್ನ ಬಿಟ್ಬಿಟ್ರೆ ಮತ್ತೆ ಸೇಮ್ ಅದೇ ಸ್ಕಿನ್ ಕಲರ್ ಕಪ್ಪಾಗೋದಕ್ಕೆ ಶುರು ಆಗ್ತಾ ಬರೋದು. ಸೊ ಹಾಗಾಗಿ ಇಲ್ಲಿ ಕೂಡ ಮೇನ್ ಆಗಿ ಮಾಡಬೇಕಾಗಿರೋದು ಆ ಒಂದು ರಕ್ತನಾಳದ ಫಂಕ್ಷನ್ನ ಸರಿಪಡಿಸೋದು. ಯಾವಾಗ ಅದನ್ನ ನಾವು ಸರಿಪಡಿಸ್ತಾ ಬರ್ತೀವಿ ಆಟೋಮೆಟಿಕ್ ಆಗಿ ಮೇಲ್ಗಡೆ ಇರೋ ಲಕ್ಷಣಗಳು ಕೂಡ ತೆಗೆದುಹಾಕೋದಕ್ಕೂ ಹೆಲ್ಪ್ ಆಗ್ತಾ ಇರುತ್ತೆ. ಆದ್ರೆ ಈ ರೀತಿ ಮೇಲ್ಪಟ್ಟಲ್ಲಿ ಆ ಚರ್ಮಕ್ಕೆ ಮಾತ್ರ ನಾವು ಟ್ರೀಟ್ಮೆಂಟ್ ಪಡ್ಕೊಂಡು ಕಾಯಿಲೆನ ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಮುಂದೂಡ್ತಾ ಇದೀವಿ ಅಂದಾಗ ಸೊ 4ನೇ ಹಂತದಿಂದ ಆಟೋಮೆಟಿಕ್ ಆ ಒಂದು ಕಾಯಿಲೆ 5ನೇ ಹಂತಕ್ಕೂ ಕೂಡ ತಲುಪೋದಕ್ಕೆ ಶುರು ಆಗೋದು ಮೇಡಮ್. ಯಾವಾಗ ಆ ಒಂದು ಕಾಯಿಲೆ 5ನೇ ಹಂತಕ್ಕೆ ತಲುಪ್ತಾ ಇದೆ ಅಂದಾಗ ಎಲ್ಲಿ ಈ ಒಂದು ಸ್ಕಿನ್ ಅನ್ನೋದು ಕಪ್ಪಗಾಗಿದೆ, ಚರ್ಮ ಅದ್ರ ಫಂಕ್ಷನ್ ಅದು ಕಳ್ಕೊಂಡಿದೆ, ನವೆ ಎಲ್ಲಿ ಬರ್ತಾ ಇದೆ ಆ ಒಂದು ಪಾರ್ಟ್ ಅಲ್ಲಿ ಸಣ್ಣ ಸಣ್ಣ ಗಾಯಗಳು ಕೂಡ ಹುಟ್ಕೊಳ್ಳೋದಕ್ಕೆ ಶುರು ಆಗ್ಬಿಡತ್ತೆ. ಎಷ್ಟೋ ಜನ ಪೇಷಂಟ್ ಹೇಳ್ತಿರ್ತಾರೆ ಒಂದು ಚಿಕ್ಕ ಗಾಯ ಆಗಿತ್ತು ಅದೇ ಗಾಯ ಈಗ ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಇದೆ. ಎಷ್ಟೇ ಅದಕ್ಕೆ ನಾವು ಟ್ರೀಟ್ಮೆಂಟ್ ತಗೊಂಡ್ರು ಆ ಗಾಯ ವಾಸಿನೇ ಆಗ್ತಾ ಇಲ್ಲ. ಸೊ ದಿನೇ ದಿನೇ ಆ ಬೆಳ್ಕೊಂಡು ಆ ಒಂದು ಗಾಯದಿಂದ ಕಿವ ಅನ್ನೋದು ಹೊರಗಡೆ ಬರ್ತಾ ಇದೆ ಅಥವಾ ಒಂದಿಷ್ಟು ಸಲ ಜಾಸ್ತಿ ಏನಾದ್ರೂ ನಾನು ನವೆ ಮಾಡ್ಕೊಂಡ್ರೆ ಅದೇ ಒಂದು ಜಾಗದಲ್ಲಿ ಬ್ಲೀಡಿಂಗ್ ಕೂಡ ಆಗ್ತಾ ಇರುತ್ತೆ ನನಗೆ ಅಂತ ಕೂಡ ಪೇಷಂಟ್ ಹೇಳ್ತಾ ಇರೋದು ನೋಡ್ತಾ ಇದ್ದೀವಿ. ಆ ಒಂದು ಕಂಡೀಷನ್ನೇ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಹೇಳ್ಬೋದು. ಆದ್ರೆ ಈ ಒಂದು 5th ಸ್ಟೇಜ್ ಅಲ್ಲಿ ಏನಿದೆ ಈ ಒಂದು ಅಲ್ಸರ್ಸ್ ಬರ್ತಾ ಇರುತ್ತೆ. ಸೊ ಮೆಡಿಸಿನ್ಸ್ ತಗೊಂಡಾಗ ಅದು ಮತ್ತೆ ಹೀಲ್ ಕೂಡ ಆಗ್ತಾ ಇರುತ್ತೆ. ಅಂದ್ರೆ ಟ್ರೀಟ್ಮೆಂಟ್ ತಗೊಂಡ್ ಕೂಡಲೇ ಕಮ್ಮಿ ಆಗಿದೆ ಅನ್ನೋ ಥರ ಕಾಣ್ತಾ ಇರುತ್ತೆ. ಮತ್ತೆ ಟ್ರೀಟ್ಮೆಂಟ್ ಮುಗಿದಾದ್ಮೇಲೆ ಮತ್ತೆ ಅಲ್ಸರ್ಸ್ ಕಾಣಿಸ್ಕೊಳ್ಳೋದು, ಮತ್ತೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮತ್ತೆ ಅದು ಕ್ಲಿಯರ್ ಆಗ್ತಾ ಬರೋದು. ಅಂದ್ರೆ ಹೋಗೋದು ಬರೋದು ಈ ಒಂದು 5ನೇ ಹಂತದಲ್ಲಿ ನಾವು ನೋಡ್ತಾ ಇರ್ತೀವಿ. 5ನೇ ಹಂತದಲ್ಲಿ ಓನ್ಲಿ ಮೇಲ್ಪಟ್ಟಲ್ಲಿ ಆ ಒಂದು ಅಲ್ಸರ್ಸ್ಗೆ ಮಾತ್ರ ನಾವು ಟ್ರೀಟ್ಮೆಂಟ್ ತಗೊಂಡು ಒಳಗಡೆ ರಕ್ತನಾಳದ ಫಂಕ್ಷನ್ ಸರಿಪಡಿಸ್ತಾ ಇಲ್ಲ ಅಂದಾಗ ಇನ್ನೂ ಕಾಯಿಲೆ ಕಾಂಪ್ಲಿಕೇಟ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಯಾವಾಗ ಅದೇ ಕಾಯಿಲೆ ಇನ್ನೂ ಕಾಂಪ್ಲಿಕೇಟ್ ಆಗ್ತಾ ಇದೆ ಅಂದಾಗ ಕೊನೆ ಅಥವಾ 6ನೇ ಹಂತಕ್ಕೆ ಕಾಯಿಲೆ ತಲುಪ್ತಾ ಇದೆ ಇದೇ ಒಂದು ಅಲ್ಸರು ನಾನ್ ಹೀಲಿಂಗ್ ಅಲ್ಸರ್ ಆಗಿ ಟರ್ನ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಈ ಒಂದು ಕಂಡೀಷನ್ ಅಲ್ಲಿ ಸ್ಕ್ರೀನ್ ಗ್ರಾಫ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇರೋದು ನೋಡ್ತಾ ಇದೀವಿ ಸರ್ಜರಿ ಮೂಲಕ. ಯಾವಾಗ ಆ ಒಂದು ಗಾಯ ವಾಸನೆ ಆಗ್ತಾ ಇಲ್ಲ, ಕಂಪ್ಲೀಟ್ ಹೀಲೇ ಆಗ್ತಾ ಇಲ್ಲ ಅಂದಾಗ ಆರ್ಟಿಫಿಷಿಯಲ್ ಸ್ಕಿನ್ ಮೇಲೆ ಅಪ್ಲೈ ಮಾಡೋದು ನೋಡ್ತಾ ಇದೀವಿ. ಸೊ ಮೇಲ್ಪಟ್ಟಲ್ಲಿ ನಾವು ಏನೇ ಅದನ್ನ ಮುಚ್ಕೊಂಡ್ರು ಒಳಗಡೆ ಅಂತೂ ಕಾಯಿಲೆ ಹಾಗೆ ಉಳಿತಾ ಇದೆ. ಸೊ ಅದರಿಂದ ಕೂಡ ಎಷ್ಟೋ ಜನ ಮತ್ತೆ ಒಂದು 3 ತಿಂಗಳ 6 ತಿಂಗಳಲ್ಲಿ ಆ ಒಂದು ಸ್ಕಿನ್ ಗ್ರಾಫ್ಟಿಂಗ್ ಅದು ಕೂಡ ಓಪನ್ ಆಗ್ತಾ ಬಂದ್ಬಿಟ್ಟು ಅದರಿಂದ ಮತ್ತೆ ಪಸ್ ಹೊರಗೆ ಬರೋದು ಅಥವಾ ಬ್ಲೀಡಿಂಗ್ ಆಗ್ತಾ ಇರೋದು ಕೂಡ ನೋಡ್ತಾ ಇದೀವಿ. ಈ ರೀತಿ ಹಂತ ಹಂತವಾಗಿ ಸ್ಟೇಜ್ ವೈಸ್ ಈ ಒಂದು ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇದೆ. ಸೊ ಬೆಳ್ಕೊಂಡು ಹೋಗ್ತಾ ಇದ್ರು ಕೂಡ ಪ್ರತಿಯೊಬ್ಬ ಪೇಷಂಟ್ಗೂ ಒಂದು ಏನು ಕ್ಲಾರಿಟಿ ಇಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಆ ಒಂದು ಕಾಯಿಲೆ ಶುರು ಆದಾಗ ಶುರು ಆಯ್ತು, ಒಳಗಡೆ ಕಾರಣಗಳಿದೆ, ರಕ್ತನಾಳದ ಸ್ಥಿತಿ ಹೇಗಿದೆ, ಅದನ್ನ ಸರಿಪಡಿಸೋದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಇದನ್ನ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ. ಏನ್ ಗಂಟುಗಳಾಗಿದೆ ಗಂಟುಗಳು ತೆಗೆದ್ರೆ ಸಾಕು, ನೋವು ಕಮ್ಮಿ ಆದ್ರೆ ಸಾಕು, ಅಥವಾ ಸ್ಕಿನ್ ಕಪ್ಪಗಾಗಿದೆನ ಅದು ನಾರ್ಮಲ್ ಸ್ಥಿತಿಗೆ ಬಂದ್ರೆ ಸಾಕು, ಅಥವಾ ಗಾಯಗಳಾಗಿದೆನ ಅದು ಹೀಲ್ ಆದ್ರೆ ಸಾಕು. ಈ ರೀತಿ ಮೇಲ್ಪಟ್ಟಲ್ಲಿರೋ ಲಕ್ಷಣಗಳಿಗೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಇಷ್ಟು ಫಾಸ್ಟ್ ಲೈಫ್ ನೋಡ್ತಾ ಇದ್ದೀವಿ. ಇವತ್ತು ಕಾಯಿಲೆ ಬಂದ್ರೆ ನಾಳೆ ವಾಸಿ ಆಗ್ಬೇಕು. ಎಷ್ಟೋ ಜನ ಪೇಷಂಟ್ಸ್ಗಳು ಕ್ಲಿನಿಕಲ್ಲಿ ನೋಡ್ತಾ ಇರ್ತೀವಿ, ಎಷ್ಟು ದಿನ ಬೇಕಾಗುತ್ತೆ ವಾಸಿ ಆಗಕ್ಕೆ. ಸೊ ಬೇಗ ವಾಸಿ ಆಗುತ್ತಲ್ಲ, ಯಾರಿಗೂ ಆ ಟೈಮ್ ಅನ್ನೋದಿಲ್ಲ, ಕಮ್ಮಿ ಆಗಬೇಕು. ಸೊ ಅದರಿಂದ ಸೈಡ್ ಎಫೆಕ್ಟ್ ಆದ್ರೂ ಪ್ರಾಬ್ಲಮ್ ಇಲ್ಲ, ನನಗೆ ಬೇಗ ವಾಸಿ ಮಾಡಿ. ಇಷ್ಟ್ರ ಮಟ್ಟಿಗೆ ಟೈಮ್ ಇಲ್ಲದೆ ಇರೋ ಕಾಯಿಲೆನ ನೆಗ್ಲೆಕ್ಟ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ತರ ಕಾಯಿಲೆಗಳು ಹುಟ್ಕೊಂಡಿದೆ ಅಂದಾಗ ಒಂದು ಕಾಯಿಲೆ ಹುಟ್ಕೊಂಡಿರೋದಕ್ಕೆ ಏನ್ ಸಮಯ ತಗೊಳ್ತಾ ಇರುತ್ತೆ ಅದನ್ನ ಸರಿಪಡಿಸ್ಬೇಕು ಅಂದ್ರೂ ಕೂಡ ಆ ಟೈಮ್ ಬೇಕಾಗೇ ಆಗುತ್ತೆ. ಯಾವಾಗ ಅದನ್ನ ಟೈಮ್ ಕೊಟ್ಟು ನಾವು ಸರಿಪಡಿಸ್ಕೊಳ್ತೀವಿ ಅದನ್ನ ಬುಡ ಸಮೇತ ತೆಗೆದು ಹಾಕೋದಕ್ಕೂ ಹೆಲ್ಪ್ ಆಗುತ್ತೆ. ಯಾವಾಗ ಅದನ್ನ ನಿರ್ಲಕ್ಷ್ಯ ಮಾಡ್ಕೊಂಡು ಸೊ ಕಮ್ಮಿ ಸಮಯದಲ್ಲೇ ವಾಸಿ ಮಾಡ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡ್ತಾ ಹೋಗ್ತೀವಿ, ಇನ್ನೂ ಆ ಕಾಯಿಲೆ ಕಾಂಪ್ಲಿಕೇಶನ್ಸ್ಗೆ ಒಳಗಾಗೋ ಚಾನ್ಸಸ್ ಇರುತ್ತೆ ಅಂತ ಕೂಡ ತಿಳಿಸ್ಬೋದು. ಸರಿ ಡಾಕ್ಟರ್, ನನ್ನ ಇನ್ನೊಂದು ಪ್ರಶ್ನೆ, ಬಹುಶಃ ಇದು ನೋಡುಗರಿಗೆ ಸಹಾಯ ಆಗ್ಬೋದೇನೋ. 6 ಹಂತಗಳಿದೆ ಈ ಕಾಯಿಲೆಗೆ ಅಂತ ನೀವು ಹೇಳಿದ್ರಿ. ಯಾವ ಹಂತದಲ್ಲಿ ಮೆಡಿಸಿನ್ ಇಂದ ಸರಿ ಮಾಡಬಹುದು, ಯಾವ ಹಂತಕ್ಕೆ ತಲುಪಿದಾಗ ಸರ್ಜರಿ ಬೇಕಾಗ್ಬೋದು, ಅಥವಾ ಯಾವ ಹಂತಕ್ಕೆ ತಲುಪಿದ್ರೆ ನಾವೇನೂ ಮಾಡಕ್ಕಾಗಲ್ಲ ಅನ್ನುವಂತ ಸ್ಟೇಜಸ್ ಗಳಿದ್ರೆ ವೀಕ್ಷಕರಿಗೆ ತಿಳಿಸಿದ್ರೆ ಬಹುಶಃ ಅವರು ಎಚ್ಚೆತ್ಕೊಳ್ಬಹುದೇನೋ ಅಂತ. ನಿಜವಾಗ್ಲು, ಯಾಕಂದ್ರೆ ಎಷ್ಟೋ ಜನ ಪೇಷಂಟ್ ಅದು ಕೂಡ ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ ಮೇಡಮ್. ಯಾಕಂದ್ರೆ ಪ್ರತಿಯೊಬ್ಬ ಪೇಷಂಟ್ಗೂ ಕಾಯಿಲೆ ಇದೆ ಅಂದಾಗ ಒಂದು ಭಯ ಅನ್ನೋದು ಕೂಡ ಶುರು ಆಗುತ್ತೆ. ನಿಜ, ಇದ್ರಲ್ಲೂ ಅಲ್ಲ, ಭಯ ಇದ್ರೇನೆ ವಾಸಿ ಮಾಡ್ಕೊಳ್ತಾರೆ. ನಿಜ. ಅದ್ರಲ್ಲೂ ಈ ವೆರಿಕೋಸ್ ವೇನ್ಸ್ ಅಂದ್ರೆ ಒಂದು ಮುಖ್ಯವಾದ ಭಯ ಅಂದ್ರೆ ಈ ಒಂದು ಆಪರೇಷನ್. ಈಗ ಕ್ಲಿನಿಕಲ್ಲಿ ಪೇಷಂಟ್ಸ್ ಆಲ್ರೆಡಿ ನಾನು 2 ಸಲ ಆಪರೇಷನ್ ಮಾಡ್ಕೊಂಡಿದ್ದೀನಿ, 3 ಸಲ ಆಲ್ರೆಡಿ ಆಪರೇಷನ್ ಆಗಿದೆ, ಆದ್ರೆ ಮತ್ತೆ ಕಾಯಿಲೆ ನನಗೆ ತಿರುಗಿ ಬರ್ತಾ ಇದೆ. ಸೊ ಇದು ನಾನು ಬಿಟ್ಟು ಹೋಗ್ತಾ ಇಲ್ಲ ಸರ್. ಸೊ ಎಷ್ಟೋ ಜನ ಪೇಷಂಟ್ ಅಲ್ಲಿ ಒಂದು ಪ್ರಶ್ನೆ ನೋಡ್ತಾ ಇದ್ದೀವಿ.
ಯಾಕಂದ್ರೆ ಈಗ ಸರ್ಜರಿ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಮೆಡಿಸಿನ್ಸ್ ಮೂಲಕ ನಾವು ಯಾವ ರೀತಿ ಅದನ್ನ ಟ್ರೀಟ್ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈಗ ಸರ್ಜರಿಯಲ್ಲಿ ಏನಾಗ್ತಾ ಇದೆ, ಮೇಲ್ಪಟ್ಟಲ್ಲಿ ಆ ರಕ್ತನಾಳದಲ್ಲಿ ಗಂಟುಗಳೇನಾಗಿದೆ ಆ ಗಂಟುಗಳನ್ನ ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪೇಷಂಟ್ಸ್ ಗಳಿಗೆ ಕಾಣ್ತಾ ಇರೋದು ಆ ಗಂಟುಗಳು, ಅದು ಗಂಟುಗಳು ಹೋದ್ರೆ ಸಾಕು ಅನ್ನೋ ತರ ಆಪರೇಷನ್ ಮಾಡ್ಕೊಳ್ತೀವಿ. ಆ ಗಂಟುಗಳೇನೋ ತೆಗೆದು ಹಾಕ್ತಾ ಇದ್ದಾರೆ. ಆದ್ರೆ ಗಂಟುಗಳು ಯಾಕಾಯ್ತು, ಆಗಿರೋದಕ್ಕೆ ಏನ್ ಕಾರಣ ಇದೆ, ಹಿಂದ್ಗಡೆ ಇರೋ ಕಾರಣನ ನಾವು ಹಾಗೆ ಬಿಡ್ತಾ ಇದೀವಿ ಅಂದಾಗ ಮತ್ತೆ ಒಂದು 6 ತಿಂಗಳ ಬಿಡಿ, ವರ್ಷ ಬಿಡಿ, ಸೇಮ್ ಸಮಸ್ಯೆಯಿಂದ ಸಫರ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಆ ರೀತಿ ಈ ಒಂದು ಕಾಯಿಲೆಯಲ್ಲಿ ಕಾಂಪ್ಲಿಕೇಶನ್ಸ್ ನೋಡೋದಾಗಿದ್ರೆ, ಸ್ಪೆಷಲಿ ಈ ಒಂದು ವೆರಿಕೋಸ್ ವೇನ್ಸ್ ಅಲ್ಲಿ ಈಗ ಸೂಪರ್ಫಿಷಿಯಲಿ ರಕ್ತನಾಳಗಳು ನಮ್ಮ ಮೇಲ್ಪಟ್ಟಲ್ಲಿ ಕಾಣಿಸ್ತಾ ಇದೆ, ಗಂಟುಗಳಾಗಿದೆ, ಓಕೆ. ಅದೇ ತರ ಈ ಒಂದು ಡೀಪರ್ ಪಾರ್ಟ್ಸ್ ಅಲ್ಲಿ ಅಂದ್ರೆ ಮಾಂಸಖಂಡದ ಒಳಗಡೆ ಇರೋ ರಕ್ತನಾಳದಲ್ಲೂ ಕೂಡ ಈ ರೀತಿ ಬ್ಲಾಕೇಜಸ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಆ ಒಂದು ಕಂಡೀಷನ್ ನಾವು DVT ಅಥವಾ ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಕೂಡ ಹೇಳ್ತಾ ಇರ್ತೀವಿ. ಈ ಒಂದು ಒಳಪಟ್ಟಲ್ಲಿ ಅಂದ್ರೆ ಒಳಭಾಗದಲ್ಲಿರೋ ರಕ್ತನಾಳದಲ್ಲಿ ಬ್ಲಾಕೇಜಸ್ ಆಗ್ತಿದೆ ಅಂದಾಗ ಮೇಲ್ಪಟ್ಟಲ್ಲಿ ಕಾಲು ನಾರ್ಮಲ್ ಆಗಿ ಕಾಣಿಸ್ತಾ ಇರುತ್ತೆ. ಜನರಲ್ ಎಕ್ಸಾಮಿನೇಷನ್ ಮಾಡಿದಾಗ ಇದು ವೆರಿಕೋಸ್ ವೇನ್ಸ್ ಅಥವಾ DVTನ ಅದನ್ನೋದು ಏನು ಗೊತ್ತೂ ಆಗ್ತಾ ಇರೋದಿಲ್ಲ. ಆ ಒಂದು ಕಂಡೀಷನ್ ಅಲ್ಲಿ ಸಡನ್ ಆಗಿ ಒಂದು ಸಿಂಪ್ಟಮ್ಸ್ ಅನ್ನೋದು ಕೂಡ ಅರೈಸ್ ಆಗ್ತಾ ಇರುತ್ತೆ. ಅಂದ್ರೆ ಮೇಲ್ಪಟ್ಟಲ್ಲಿ ಕಾಲಲ್ಲಿ ಊತ ಬಂದ್ಬಿಡೋದು, ಅಥವಾ ಅದ್ರ ಜೊತೆಗೆ ಸ್ಕಿನ್ ಕಪ್ಪಗಾಗ್ತಾ ಏನೋ ತರ ಕಾಣಿಸಕ್ ಶುರು ಆಗೋದು. ಅದೇ ತರ ಅಲ್ಸರ್ಸ್ ಕೂಡ ಇಲ್ಲಿ ಮೇಲ್ಪಟ್ಟಲ್ಲಿ ಕಾಣ್ತಾ ಇದೇ ತರ ಹುಟ್ಕೊಳಕ್ ಶುರು ಆಗೋದು. ಸೊ ಈ ರೀತಿ ಮೇಲ್ಗಡೆ ಸಿಂಪ್ಟಮ್ಸ್ ಮಾತ್ರ ಕಾಣ್ತಾ ಇರುತ್ತೆ, ಆದ್ರೆ ರಕ್ತನಾಳಗಳು ಮಾತ್ರ ನಾರ್ಮಲ್ ಕಂಡೀಷನ್ ಅಲ್ಲೇ ನೋಡ್ತಾ ಇರ್ತೀವಿ. ಸೊ ಈ ಒಂದು ಕಂಡೀಷನ್ಸ್ ಎಲ್ಲನೂ ನಾವು ನೋಡ್ತಾ ಇರೋದು ಈ ಒಂದು ಡೀಪ್ ವೇನ್ ಥ್ರೋಂಬೋಸಿಸ್ ಅಲ್ಲಿ. ಸೊ ಇನ್ನು ಈ ಒಂದು ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗಿದೆ ಅಂದಾಗ ಎಷ್ಟೋ ಜನ ಪೇಷಂಟ್ ಅಲ್ಲಿ ಏನಾಗ್ಬಿಡುತ್ತೆ, ಅದೇ ಒಂದು ಬ್ಲಡ್ ವೆಸಲ್ಸ್ ಪಂಕ್ಚರ್ ಆಗ್ತಾ ಇರೋದು ನೋಡ್ತಾ ಇರ್ತೀವಿ. ಪೇಷಂಟ್ ಹೇಳ್ತಾ ಇರ್ತಾರೆ, ನಾನು ಕೆಲಸ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆ ಒಂದು ಬ್ಲೀಡಿಂಗ್ ಆಗ್ತಾ ಇರುತ್ತೆ, ನನಗೆ ಗೊತ್ತೂ ಆಗ್ತಾ ಇರೋದಿಲ್ಲ. ಅಂದ್ರೆ ಕಾಲಲ್ಲಿ ಆ ಸ್ವಾಧೀನ ಕೂಡ ಕಳ್ಕೊಂಡು ಹೋಗಿದೆ, ಬ್ಲೀಡಿಂಗ್ ಆಗ್ತಾ ಇರೋದು ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಡಾಕ್ಟರ್ ಪ್ರಶಾಂತ್ ಅವರೇ, ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಆದಷ್ಟು ಸರ್ಜರಿನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ. ಬೇರೆಯ ಮೆಡಿಸಿನ್ಸ್ಗೂ ಬೇರೆಯ ಚಿಕಿತ್ಸೆಗೂ ನಮ್ಮ ಹೋಮಿಯೋಪತಿ ಚಿಕಿತ್ಸೆಗೂ ಏನ್ ವ್ಯತ್ಯಾಸ ಅಂತ ಹೇಳ್ತೀರಿ? ನಿಜವಾಗ್ಲೂ ಈಗ ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ರೆ ನಮ್ಮ ಹೋಮಿಯೋಪತಿ ಮೆಡಿಸಿನ್, ಸೊ ಮೇನ್ ಆಗಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನ್ಯಾನೋ ಜೆನೆಟಿಕ್ ಹೋಮಿಯೋಪತಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಈಗ ನ್ಯಾನೋ ಅಂದ್ರೆ ಮೈನ್ಯೂಟ್, ಸೊ ಜೆನೆಟಿಕ್ ಅಂದ್ರೆ ನಮ್ಮ ಜೀನ್ಗೆ ಅಂದ್ರೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ಗೆ ಸೂಟ್ ಆಗುವಂತ ಒಂದು ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ಅದು ಮೈನ್ಯೂಟ್ ಡೋಸೇಜ್ ಅಲ್ಲಿ ಪ್ರೊವೈಡ್ ಮಾಡುವಂಥದ್ದು. ಈಗ ಒಂದು ಕಾಯಿಲೆ ಅನ್ನೋದು ಹುಟ್ಕೊಂಡಿದೆ, ಸೊ ಅದು ಶುರು ಆಗಿದೆ ಅಂದಾಗ ಅದ್ರ ಮೂಲ ಕಾರಣಗಳೇನಿದೆ, ನಮ್ಮ ಒಂದು ದೇಹದಲ್ಲಿರೋ ಮೆಟಬಾಲಿಸಮ್ ಅಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ, ಸೊ ಅದನ್ನ ಯಾವ ರೀತಿ ಸರಿಪಡಿಸಬಹುದು. ಸೊ ಆ ರೀತಿ ಒಂದು ಮೆಡಿಕೇಶನ್ ನ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ಮನೆಯಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಈ ಒಂದು ವೆರಿಕೋಸ್ ವೇನ್ಸ್ ಅಲ್ಲಿ. ಯಾಕಂದ್ರೆ ಒಂದು 80 ರಿಂದ 85% ನಾವೇನು ಮೆಡಿಸಿನ್ಸ್ ಇಂದ ಹೆಲ್ಪ್ ಮಾಡ್ತಾ ಇದ್ದೀವಿ, ಒಂದು 10 ರಿಂದ 15% ಮನೆಯಲ್ಲಿ ಪೇಷಂಟ್ ಕೂಡ ನಮಗೆ ಮ್ಯಾನೇಜ್ಮೆಂಟ್ ಮೂಲಕ ಹೆಲ್ಪ್ ಮಾಡ್ತಾ ಬಂದಲ್ಲಿ ಆ ಕಾಯಿಲೆಯಿಂದ ಕಂಪ್ಲೀಟ್ ಆಗಿ ಹೊರಬರೋದಕ್ಕೆ ಹೆಲ್ಪ್ ಆಗ್ತಾ ಬರೋದು. ಆ ರೀತಿ ಒಂದಿಷ್ಟು ಮ್ಯಾನೇಜ್ಮೆಂಟ್ ಮೆಥಡ್ಸ್ ಇಲ್ಲಿ ನೋಡೋದಾಗಿದ್ರೆ, ಫಸ್ಟ್ ಏನು ಮಾಡ್ಬೇಕಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ನಮ್ಮ ಲೈಫ್ ಸ್ಟೈಲ್ ನ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು. ಒಂದು ಸೆಡೆಂಟರಿ ಲೈಫ್ ನ ನಾವು ಲೀಡ್ ಮಾಡ್ತಾ ಇದೀವಿ ಅಂದಾಗ ಆದಷ್ಟು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದು. ಸ್ಪೆಷಲಿ ಈ ಒಂದು ವೆರಿಕೋಸ್ ವೇನ್ಸ್ ಅಲ್ಲಿ ಸ್ವಿಮ್ಮಿಂಗ್ ಅನ್ನೋದಾಗಿರ್ಬೋದು, ಸೈಕ್ಲಿಂಗ್ ಅನ್ನೋದಾಗಿರ್ಬೋದು, ರೆಗ್ಯುಲರ್ ವಾಕಿಂಗ್ ಅನ್ನೋದಾಗಿರ್ಬೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಆ ಲೆಗ್ ಮೂವ್ಮೆಂಟ್ ಕಂಟಿನ್ಯೂಸ್ ಇದೆ ಅಂದಾಗ ಆ ಒಂದು ರಕ್ತ ಸಂಚಾರನ ಇಂಪ್ರೂವ್ ಮಾಡುವಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ ಅಂತ ತಿಳಿಸ್ಬೋದು. ಮತ್ತೆ ಎರಡನೇದಾಗಿ ಬಂದ್ಬಿಟ್ಟು ಪ್ರತಿದಿನ ರಾತ್ರಿ ನಾವೇನ್ ಮಲಗ್ತಾ ಇರ್ತೀವಿ, ಕಾಲ್ನ ಸ್ವಲ್ಪ ಹೈಟಿಗೆ ಇಟ್ಕೊಂಡು ಮಲ್ಕೊಳ್ಳೋದು ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ನಾವೇನು ತಲೆ ದಿಂಬು ಇಟ್ಕೋತೀವಿ ತಲೆ ಹಿಂದ್ಗಡೆ, ಅದನ್ನ ಕಾಲ್ ಕೆಳಗಡೆ ಒಂದ್ 2 ದಿಂಬು ಇಟ್ಕೊಂಡು ಕಾಲ್ನ ಸ್ವಲ್ಪ ಹೈಟಿಗೆ ಇಟ್ಕೊಂಡು ಮಲ್ಕೊಂಡಾಗ ಆ ಒಂದು ರಕ್ತ ಸಂಚಾರ ಆಗೋದ್ರಲ್ಲಿ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಅದನ್ನ ರೆಗ್ಯುಲರ್ ಆಗಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬೋದು. ಮತ್ತೆ ಮೂರನೇದಾಗಿ ಬಂದ್ಬಿಟ್ಟು ಈಗ ಒಂದು ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ, ಸಾಕ್ಸ್ ತರ ಬರುತ್ತೆ. ಜನರಲಿ ಅದನ್ನ ನಾವು ಏನಾದ್ರೂ ಕೆಲಸ ಮಾಡ್ತಾ ಇದೀವಿ, ಫಾರ್ ಎಕ್ಸಾಂಪಲ್ ಕೆಲ್ಸಕ್ಕೆ ಹೊರಗಡೆ ಹೋಗಿದೀವಿ, ನಿಂತ್ಕೊಂಡಿದೀವಿ ಅಂದಾಗ ಆ ಸಮಯದಲ್ಲಿ ಅದನ್ನ ಧರಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಒಂದು ರಕ್ತನಾಳದಲ್ಲಿ ಏನ್ ಗಂಟುಗಳಾಗಿದೆ, ಸೊ ಏನಾದ್ರೂ ಆ ಒಂದು ಭಾಗಕ್ಕೆ ಶಾರ್ಪ್ ಇನ್ಸ್ಟ್ರೂಮೆಂಟ್ಸ್ ಏನಾದ್ರೂ ಟಚ್ ಆಯ್ತು ಅನ್ಕೊಳ್ಳಿ, ಸಡನ್ ಆಗಿ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಯೂಸ್ ಮಾಡಿದಾಗ ಆ ಒಂದು ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಕ್ ಹೆಲ್ಪ್ ಆಗುತ್ತೆ. ಮತ್ತೆ ಆದಷ್ಟು ಈ ಒಂದು ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು, ಫೈಬರ್ ಕಂಟೆಂಟ್ ಇರೋ ಫುಡ್ಗಳನ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತೆ ಬಿಡಬೇಕಾಗಿರೋದು ನೋಡೋದಾಗಿದ್ರೆ ಉಪ್ಪಿನಂಶ ಆದಷ್ಟು ಕಮ್ಮಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಅದ್ರ ಜೊತೆಗೆ ನಾವೇನು ಡ್ರೆಸ್ ಗಳನ್ನ ಧರಿಸ್ತಾ ಇದ್ದೀವಿ ಆದಷ್ಟು ಸ್ವಲ್ಪ ಸೊಂಟ ಭಾಗದಲ್ಲಿ ಲೂಸ್ ಆಗಿ ಧರಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತೆ ರಿಪೀಟೆಡ್ ಆಗಿ ಬಿಸಿ ನೀರು ಏನಾದ್ರೂ ಹಾಕ್ತಾ ಇದ್ರೆ ಅದನ್ನ ಅವಾಯ್ಡ್ ಮಾಡೋದು ತುಂಬಾನೇ ಮುಖ್ಯ ಇದೆ ಅಂತ ತಿಳಿಸ್ಬೋದು ಮೇಡಮ್. ಡಾಕ್ಟರ್ ಪ್ರಶಾಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಲವಾರು ಪ್ರಶ್ನೆಗಳಿಗೆ ಜನರಿಗೆ ಏನೇನು
ಪ್ರಶ್ನೆಗಳಿತ್ತು, ಏನೇನು ಅನುಮಾನಗಳಿತ್ತು, ಅದನ್ನೆಲ್ಲವನ್ನು ಸರಳವಾಗಿ ಹೇಳಿ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.